ಸರಿ, ಕರ್ತನು ದೈವೋಕ್ತಿಯನ್ನು ಕೊಟ್ಟಿದ್ದಾರೆ. ಆ ದೈವೋಕ್ತಿ ಟೈಟಲ್ ಸಮಯ. ಸಮಯ ದೇವರದು. ಸಮಯ ದೇವರದು. ನಮ್ಮ ಜೀವನದಲ್ಲಿ ಬಿಡುಗಡೆ ಆಗ್ಬೇಕಾದ್ರೂ ಕೂಡ ದೇವ್ರ ಸಮಯ ಬರಬೇಕು. ನಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ನಾವು ಹತ್ತಬೇಕಾದ್ರೂ ಕೂಡ ಅದಕ್ಕೆ ದೇವರ ಸಮಯ ಬರಬೇಕು. ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ನಾವು ಕಾಣಬೇಕು, ನಮ್ಮ ತಲೆಮಾರುಗಳಲ್ಲಿ ಒಂದು ಒಳ್ಳೆ ಬೆಳವಣಿಗೆ ನಾವು ಕಾಣಬೇಕಂದ್ರೂ ಕೂಡ ಅದಕ್ಕೆ ನಮಗೆ ಬರಬೇಕು ದೇವರ ಸಮಯ. ದೇವರು ಇವತ್ತು ಮಾತಾಡುವಂಥ ವಿಷಯ ಸಮಯದ ಕುರಿತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸಮಯದ ಕುರಿತು ದೇವರು ಮಾತಾಡಲಿಕ್ಕೆ ವಿಷಯ ಹೇಗಪ್ಪ ಇದು ಬಂತು ಅಂದರೆ, ಮೊನ್ನೆ ಏನು ನಡೀತು ಅಂದರೆ ಒಂದು ಗೇಮ್ ಇತ್ತು. ಸಡನ್ ಆಗಿ ನಾನೇನು ಮಾಡ್ಬಿಟ್ಟೆ, ಆ ಗೇಮ್ ಡೌನ್ಲೋಡ್ ಮಾಡಿಬಿಟ್ಟೆ. ಗೇಮ್ನ ಡೌನ್ಲೋಡ್ ಮಾಡಿಬಿಟ್ಟೆ. ಡೌನ್ಲೋಡ್ ಮಾಡ್ಬಿಟ್ಟು ಆಡ್ತಾ ಇದ್ದೀನಿ. ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. ಟೈಮು ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. 1 ಅವರ್ ಹೋಯ್ತು, 1.5 ಅವರ್ ಹೋಯ್ತು, 2 ಅವರ್ ಹೋಯ್ತು. ಭಯ ಆಗೋಯ್ತು. ಆ ಟೈಮಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಸಮಯ ವ್ಯರ್ಥ ಮಾಡಬೇಡ, ಸಮಯ ನನ್ನದು, ಸಮಯ ನಾನು ಕೊಟ್ಟಿರೋದು ಏನಕ್ಕಾಗಿ, ಸಮಯ ವ್ಯರ್ಥವಾಗಿ ಕಳೀತಾ ಇದೆಯಾ ಅಂತೇಳಿ ದೇವರು ಒಂಥರ ಭಯಂಕರವಾಗಿ ಮಾತಾಡ್ರು. ಇಮಿಡಿಯೇಟ್ಲಿ ಗೇಮ್ ಡಿಲೀಟ್ ಮಾಡ್ಬಿಟ್ಟೆ. ಗೇಮು ಸಡನ್ ಆಗಿ ಡಿಲೀಟ್ ಮಾಡಿಬಿಟ್ಟೆ. ಅಂದ್ರೆ ದೇವರು ಸಮಯವನ್ನು ಕೊಟ್ಟಿದ್ದಾನೆ. ಕೆಲವರಿಗೆ 50 ವರ್ಷ, ಕೆಲವರಿಗೆ 60 ವರ್ಷ, ಕೆಲವರಿಗೆ 80 ವರ್ಷ, ಕೆಲವರಿಗೆ ಒಂದೊಂದು ವರ್ಷ, ಕೆಲವರಿಗೆ 100 ವರ್ಷ ಟೈಮ್. ಬಟ್ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಹೇಗಿರ್ತೀನಿ, ಯಾರಿಗಾಗಿದ್ದೀನಿ, ಯಾರಿಗಾಗಿ ಜೀವಿಸ್ತಾ ಇದ್ದೀನಿ, ಸಮಯ ಯಾರಿಗಾಗಿ ಕಳೀತಾ ಇದ್ದೀನಿ ಅಂತ ಹೇಳುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕಡೆಗೆ ದೇವರ ವಾಕ್ಯ ಬರ್ತದೆ, ಇನ್ನು ಸಮಯವಿಲ್ಲ, ಸಮಯ ಕೊಂಚವೇ ಇರುವಂತ ಸಮಯವನ್ನ ಅಮೂಲ್ಯವಾಗಿ ನೆನೆದು ನಾವು ಅದನ್ನು ಯೂಸ್ ಮಾಡಬೇಕಂತೇಳಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇನ್ನ ಸಮಯ ಇಲ್ಲ, ಇರುವಂತ ಸಮಯ ಅಮೂಲ್ಯವಾಗಿ ನೆನೆಸಿ ಅದನ್ನು ನಾವು ಬಳಸಬೇಕು. ಪ್ರೈಸ್ ದಿ ಲಾರ್ಡ್. ದಿಸಕ್ಕೆ 24 ತಾಸಿದೆ. ದಿಸಕ್ಕೆ 24 ತಾಸು, ವರ್ಷಕ್ಕೆ 360 ಇದೆಯಾ? ಈ ಎಲ್ಲ ಸಮಯ ದಿನಗಳು ಯಾರ್ದು? ಯಾರ್ದು? ನಮ್ದಲ್ಲ. ದೇವರು ಹೇಳ್ತಾರೆ ಸಮಯ ನಮ್ದು. ಹಲ್ಲೆಲೂಯಾ. ಈಗ ನಿಮಗಿನ್ನ ಅರ್ಥ ಆಗಿಲ್ಲ. ದೇವರು ಹೇಳ್ತಾರೆ ಸಮಯ ನಮ್ದು. ಸಮಯವನ್ನ ವ್ಯರ್ಥವಾಗಿ ಕಳೆಯಬೇಡ, ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡಬೇಡ. ಇರ್ವೆಗಳ ಹಾಗೆ ನಾವು ಬುದ್ಧಿ ಕಲಿಬೇಕಂತೆ, ಇರ್ವೆಗಳ ಹಾಗೆ ನಾವು ಬುದ್ಧಿ ಕಲಿತು ನಾವು ಜೀವಿಸಬೇಕಂತ ಹೇಳಿ ದೇವರು ತನ್ನ ವಚನದ ಮೂಲಕವಾಗಿ ಈ ಶಬ್ಬ ದಿನದಲ್ಲಿ ಈ ಸಭೆಗೆ ದೇವರ ಆಲೋಚನೆಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಮಯ ದೇವರದು. ಕರ್ತನು ಸಮಯವನ್ನ ನೇಮಿಸಿದ್ದಾನೆ. ಎಲ್ಲದಕ್ಕೊಂದು ಸಮಯ ಉಂಟು. ಹಲ್ಲೆಲೂಯಾ. ಎಲ್ಲದಕ್ಕೊಂದು ಕಾಲ ಉಂಟು. ಈಗ ಉದಾಹರಣೆಗೆ ಒಂದು 2 ಬರ್ರಿ, ಒಂದು ಹೆಣ್ಣು ಒಂದು ಗಂಡು ಬರ್ರಿ. ಗಂಡು ಇಲ್ಲ ಹೆಣ್ಣು ಇಲ್ಲ ಇಲ್ಲಿ. ದೇವ್ರಿಗೆ ಸ್ತೋತ್ರ. ಅವ್ರಿಗೆ ಕನ್ಫ್ಯೂಸು, ನಾನು ಗಂಡ ನಾನು ಹೆಣ್ಣ ಅಂತೇಳಿ. ಹಲ್ಲೆಲೂಯಾ. ಇಲ್ಲಿರೋರಿಗೆ ಎಲ್ಲ ಜನರಿಗೆ ಕನ್ಫ್ಯೂಸ್ ಅಲ್ಲಿ ಕೂತಿದ್ದಾರೆ, ನನ್ನ ಹೆಣ್ಣ ನಾನು ಗಂಡ ಅಂತೇಳಿ. ನಾನು ಹೇಳಿದೆ ಒಂದು ಹೆಣ್ಮಕ್ಳು ಒಂದು ಗಂಡು ಮಕ್ಕಳು ಧೈರ್ಯವಾಗಿ ಮುಂದೆ ಬರ್ರಿ, ಒಂದು ಉದಾಹರಣೆ ಕೊಡ್ತೀನಿ ಅಂತ. ಹಲ್ಲೆಲೂಯಾ. ಬಾಬಾ ಇಲ್ಲಿ ಬಾ, ನಿಮ್ಮ ಮುಖ ನೋಡ್ಲಿ ಎಲ್ರು. ಸ್ವಲ್ಪ ಕ್ಲೀನಾಗಿ ಕ್ಲೋಸ್ ಇದು ಮಾಡಪ್ಪ. ಮಕ್ಕ ಎಲ್ಲ ಜರ ಚೆನ್ನಾಗಿ ಕಾಣಿಸ್ಬೇಕು. ಸರಿ, ಸ್ತೋತ್ರ. ಇಬ್ರು ಇಲ್ಲಿ ನಿಲ್ಲಿಸಿದ್ದೀನಿ. ಈಗ ಇವರಿಬ್ರು ನನ್ನ ಮಕ್ಕಳು, ಇವರಿಬ್ರು ನಾನು ಜನ್ಮ ಕೊಟ್ಟಿರೋದು ಮಕ್ಕಳು ಅಂತ ಇಟ್ಕೊಳ್ರಿ, ನನ್ನ ಮಕ್ಕಳು. ಈಗ ನನ್ನ ಮನೇಲಿ ಒಂದು ಫಂಕ್ಷನ್ನು ಅಥವಾ ಒಂದು ಮನೆಯೇನೋ ಕಟ್ತಾ ಇದ್ದೀನಿ, ಅಥವಾ ಏನೋ ಒಂದು ಕೆಲಸ ನನ್ನ ಮನೇಲಿ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ನಾನು ನೋಡಪ್ಪ ಎಲ್ಲದಕ್ಕೂ ನಾನು ಇರೋಕ್ಕಾಗಲ್ಲ, ನನಗೂ ಕೆಲಸಗಳಿದೆ, ನಿಮಗೂ ಕೆಲಸ ಒಪ್ಪಿಸ್ತೀನಿ, ಒಂದು ಕೆಲಸ ಮಾಡ್ರಿ, ತಗೋ ನಿನಗೊಂದು 1 ಲಕ್ಷ, ತಗೋ ನಿನಗೊಂದು 1 ಲಕ್ಷ, ಎಲ್ಲ ಓಡಾಡಿ ಮಾಡ್ರಿ.
ಮದುವೆ ಫಂಕ್ಷನ್ನು, ಮನೆ ಕಟ್ಟೋ ಕಾರ್ಯನೋ, ಸಮಥಿಂಗ್ ಏನೋ ಒಂದು ವಿಷಯ ನಡೀತಾ ಇದೆ. ನನ್ನ ಮಕ್ಕಳು ಇಬ್ರು, ಇವರಿಬ್ಬರ ಕೈಯಲ್ಲಿ ನಾನು ಏನು ಮಾಡಿದ್ದೀನಿ, 1,00,000 ಇವ್ರ ಕೈಯಲ್ಲಿ, 1,00,000 ಇವ್ರ ಕೈಯಲ್ಲಿ ಕೊಟ್ಟಿದ್ದೀನಿ. ಏನಕ್ಕೋಸ್ಕರ? ನನಗೆ ಬೇರೆ ಕೆಲಸ ಇದೆ, ನನಗೆ ಇದಕ್ಕೆ ಟೈಮ್ ಇಲ್ಲ, ಬೇರೆದಕ್ಕೆ ಟೈಮ್ ಕೊಡಬೇಕು, ನಿಮಗೆ ಈ ಟೈಮ್ ಕೊಡ್ತೀನಿ, ಈ ಟೈಮಲ್ಲಿ ನೀವೇನು ಮಾಡ್ರಿ, ದುಡ್ಡನ್ನು ಅವುಗಳಿಗೆ ಏನೇನು ಮಾಡಿ ಅದನ್ನು ಮಾಡಿ ಕಾರ್ಯವನ್ನು ಈಗ ಏನಾಯ್ತು, ಸಡನ್ ಆಗಿ ಏನಕ್ಕೆಲ್ಲ ಬೇಕು ಅದೆಲ್ಲ ಖರ್ಚು ಮಾಡ್ರು. 1,00,000 ಖಾಲಿ ಆಯಿತು. ಇವ್ರು ಏನು ಮಗಳಿಗೆಲ್ಲ ಖಾಲಿ ಆಗಿ 1,00,000 ಖಾಲಿ ಆಯಿತು. ಇಬ್ಬರದೆಲ್ಲ ಖಾಲಿ ಆಯಿತು. ಮತ್ತೆ ಇವರಿಬ್ಬರು ಬಂದರು, ಅಪ್ಪ ನೀವು ಕೊಟ್ಟಿದ್ದಂತ 1,00,000 ಖಾಲಿ ಆಯಿತು, ಮತ್ತೆ ಇನ್ನೊಂದು 50,000 ಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ? ಬುದ್ಧಿವಂತರು ಆನ್ಸರ್ ಹೇಳ್ತಾರೆ. ಅದು ನಿಜವಾದಂತ ಉತ್ತರ. ಈಗ ನಾನು ಇವ್ರಿಗೆ 1,00,000 ಕೊಟ್ಟಿದ್ದೀನಿ, ಇವ್ರಿಗೊಂದು 1,00,000 ಕೊಟ್ಟಿದ್ದೀನಿ. ಇವ್ರಿಗೊಂದು 1,00,000 ಇವ್ರೊಂದು 1,00,000 ಕೊಟ್ಟಾಯ್ತಾ? ಇವ್ರು ಉಪಯೋಗಿಸ್ತಾ ಇರೋದು ನನ್ನ ಕೆಲಸಕ್ಕೇನೆ, ಇದು ನಂದೇ. ಆದ್ರೆ ನನಗೆ ಟೈಮ್ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ನಾನು ಅದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಈಗ ನಾನೇನು ಮಾಡಿದೆ, ಇವ್ರಿಗೊಂದು 1,00,000 ಕೊಟ್ಟೆ, ಇವ್ರಿಗೊಂದು 1,00,000 ಕೊಟ್ಟೆ, ಕಾಸು 2,00,000 ಖಾಲಿ. ಈಗ ಮತ್ತೆ ನನ್ನ ಹತ್ರ ಬಂದು ಹೇಳ್ತಾ ಇದಾರೆ, ಕಾಸು ಖಾಲಿ, ಇನ್ನೊಂದು 55,000 ರೂಪಾಯಿ ನನಗೆ ಕೊಡ್ರಿ ಅಂತ ಕೇಳ್ತಾ ಇದಾರೆ. ಕೇಳಿದ ತಕ್ಷಣ ಮತ್ತೆ 50,000 ರೂಪಾಯಿ ಕೊಟ್ಬಿಡ್ತೀನಾ? ಕೊಡಲ್ಲ. ಸರಿಯಾದ ತಂದೆ, ಸರಿಯಾದ ಯಜಮಾನ, ಸರಿಯಾದ ಆಳ್ವಿಕೆ ಮಾಡುವಂಥವ್ನು ಏನು ಮಾಡ್ತಾನೆ? ಲೆಕ್ಕ ಕೇಳ್ತಾನೆ. ಏನಂತೇಳಿ? ನಾನು ನಿನಗೊಂದು 1,00,000 ಕೊಟ್ಟೆ, ನಾನು ನಿನಗೂ 1,00,000 ಕೊಟ್ಟೆ, ನೀನೇನು ಮಾಡಿದೆ? ಆಗ ಇವರೇನು ಮಾಡಬೇಕು? ನನಗೆ ಪಿನ್ ಟು ಪಿನ್ 1,00,000ಕ್ಕೆ ಲೆಕ್ಕ ಕೊಟ್ಲೇಬೇಕು ಇವರು. ಈ 1,00,000ದಲ್ಲಿ ಸ್ಟಾರ್ಟಿಂಗ್ ಇಷ್ಟು 1,000 ರೂಪಾಯಿ ಇಲ್ಲೂ ಇತ್ತು, ಇಷ್ಟು 1,000 ರೂಪಾಯಿ ನಾನು ಇಲ್ಲೂ ಕೊಟ್ಟೆ, ಇದು ಕೊಟ್ಟೆ. ಹೌದಾ ಇಲ್ವಾ? ಲೆಕ್ಕ ಎಲ್ಲ ನೋಡಿ, ಓಕೆ ಪರವಾಗಿಲ್ಲಪ್ಪ, ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ, ನಾನು ಮಾಡ್ತೀನಿ, ಮತ್ತೆ ಕೊಟ್ಬಿಟ್ಟು ಮತ್ತೆ ಬಿಟ್ಬಿಡ್ತೀನಾ? ಕರೆಕ್ಟ್ ಆಗಿಲ್ಲ, ಫಸ್ಟ್ ಲೆಕ್ಕ ಒಪ್ಸಿದಾರಪ್ಪ, 2ನೇ ಸರಿ ಲೆಕ್ಕ ಕೇಳೋದೇನು ಬೇಕಾಗಿಲ್ಲ, ಅವ್ರು ಕರೆಕ್ಟ್ ಅಂತ ಬಿಡಕ್ಕಾಗದ? ನಾನು ಆಗಲ್ಲ. ಮತ್ತೆ ನಾನೇನು ಮಾಡ್ತೀನಿ? ಲೆಕ್ಕ ಕೇಳ್ತೀನಿ. ಸೇಮ್ ಅದೇ ತರನೇ ದೇವರು ನಮ್ಮ ಕೈಯಲ್ಲಿ ಸಮಯವನ್ನು ಕೊಟ್ಟಿದ್ದಾನೆ. ಕೂತ್ಕೊಳ್ಳಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ. ಈಗ ನೀವ್ ಹೇಳ್ರಿ, ನೀವು ಯಾರ ಮಕ್ಕಳು? ಸೈತಾನ ಮಕ್ಕಳ, ದೇವ್ರ ಮಕ್ಕಳ? ಸೈತಾನ ಮಕ್ಕಳಾದ್ರೆ ದೇವ್ರು ಟೈಮ್ ಕೇಳೋ ಅವಶ್ಯಕತೆ ಇಲ್ಲ, ಟೈಮ್ ಲೆಕ್ಕ ಕೇಳೋ ಅವಶ್ಯಕತೆ ಇಲ್ಲ. ನಾವ್ಯಾರು? ದೇವರ ಮಕ್ಕಳು ಅಂದ ಮೇಲೆ ಆ ದೇವರ ಮಕ್ಕಳಿಗೆ ಟೈಮ್ ಕೊಟ್ಟವ್ರು ಯಾರು? ಸಮಯ ಕೊಟ್ಟವ್ರು ಯಾರು? ನಿಮಗಿನ್ನ ಡೌಟಾ? ಸರಿ, ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಾಕ್ಯ ಓದಿ ನಂತರವಾಗಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಕೀರ್ತನೆಗಳು 118ನೇ ಅಧ್ಯಾಯ 24ನೇ ವಚನ ಓದಿ ಸಹಾಯ ಮಾಡ್ರಿ. ಈ ದಿನವು ಕೇಳಿಸ್ಕೊಬೇಕು. ಸಮಯದ ಕುರಿತು ಕರ್ತನು ನಮ್ಮ ಸಂಗಡ ಈ ಸಭೆ ಹೊಸರೊಟ್ಟಿಗೆ ಇಲ್ಲಿ ವೀಕ್ಷಿಸುವಂತ ಇವರೊಟ್ಟಿಗೆ ಮಾತಾಡುವಂತ ವಿಷಯ ಸಮಯ ದೇವರದು. ಸಮಯ ನನ್ನದಲ್ಲ, ನಿನ್ನದಲ್ಲ, ಸಮಯ ದೇವರದು. ದೇವರು ಸಮಯವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಸಮಯ ನಮ್ಮ ಕೈಯಲ್ಲಿ ಕೊಟ್ಟದ ಮೇಲೆ ಕೊಟ್ಟಂತ ದೇವರು ಏನ್ ಮಾಡ್ತಾನೆ? ಒಂದಿನ ಲೆಕ್ಕ ಕೇಳ್ತಾನೆ. ಏನ್ ಲೆಕ್ಕ? ದಿಸಕ್ಕೆ 24 ತಾಸು ನೀನ್ ಯಾವಾಗಿಂದ ಹಿಡಿದು ಎಲ್ಲಿವರೆಗೂ ನೀನ್ ರಕ್ಷಣೆ ಹೊಂದಿ ಸಾಯೋವರೆಗೂ ಎಷ್ಟು ತಾಸು, ಎಷ್ಟು ಅವರು, ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ನೀನ್ ಜೀವಿಸ್ತೆ, ಯಾವುದಕ್ಕಾಗಿ ಜೀವಿಸ್ತೆ, ಏನಕ್ಕಾಗಿ ಜೀವಿಸ್ತೆ, ಸಮಯ ಯಾರಿಗಾಗಿ ಖರ್ಚು ಮಾಡಿದೆ? ನನಗಾಗಿ ಖರ್ಚು ಮಾಡ್ದ, ನನ್ನ ವಾಕ್ಯಕ್ಕಾಗಿ ಖರ್ಚು ಮಾಡ್ದ, ನನ್ನ ಸೇವೆಗಾಗಿ ಖರ್ಚು ಮಾಡ್ದ, ನಿನ್ನ ಮಕ್ಕಳಿಗಾಗಿ ಖರ್ಚು ಮಾಡ್ದ, ನಿನ್ನ ಮಕ್ಕಳಿಗೆ ಎಷ್ಟು ಖರ್ಚು ಮಾಡಿದೆ, ನಿನ್ನ ಗಂಡಿನಿಗೆ ಎಷ್ಟು ಖರ್ಚು ಮಾಡಿದೆ, ನಿನ್ನ ಹೆಂಡತಿಗೆ ಎಷ್ಟು ಖರ್ಚು ಮಾಡಿದೆ, ನನಗೆ ಎಷ್ಟು ಖರ್ಚು ಮಾಡಿದೆ, ಸಭೆಗೆ ಎಷ್ಟು ಖರ್ಚು ಮಾಡಿದೆ, ಲೋಕಕ್ಕೆ ಎಷ್ಟು ಖರ್ಚು ಮಾಡಿದೆ, ಪ್ರತಿ ಒಂದು ಲೆಕ್ಕವನ್ನ ನಾವು ದೇವರಿಗೆ ಒಪ್ಪಿಸಬೇಕು. ಸಮಯ ದೇವರು ಕೊಟ್ಟಿದ್ದು, ದೇವರು ಕೊಟ್ಟ ಸಮಯ ಭಯ ಭಕ್ತಿಯಿಂದ ನಾವು ಉಪಯೋಗಿಸಬೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಕಂಟಿನ್ಯೂ ಮಾಡ್ರಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಯಾವ ದಿನ? ಅಲ್ಲೋ ಜೀವಂತವಾಗಿರೋರು, ಅಲ್ಲೋ ಸ್ತೋತ್ರ. ಈ ದಿನ ಯಾವ ದಿನ ಹೇಳ್ರಿ? ಈ ದಿನ ಕರ್ತನು ನೇಮಿಸಿದ ಅಥವಾ ಉಂಟು ಮಾಡಿದ ದಿನ, ನೇಮಕವಾದ ದಿನ. ಈ ದಿನ ಕರ್ತನು ನೇಮಕ ಮಾಡಿ ಇಟ್ಟಿರುವಂತ ದಿನ. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಸಾಕು. ಇದರಲ್ಲಿ ನಾವು ಉಲ್ಲಾಸದಿಂದ ಅಂದ್ರೆ ಈ ದಿನ ಯಾರ್ದು?
ಕರ್ತನು ನೇಮಿಸಿರುವಂತ ನೂತನ ದಿನದ ದೇವರ ವಾಕ್ಯ ಹೇಳ್ತದೆ. ಹಂಗಂದ್ಮೇಲೆ ಈ ದಿನ ಯಾರ್ದು ಅಂದ್ರೆ ಈ ದಿನದಲ್ಲಿರೋ 24 ತಾಸು ಯಾರ್ದು ಅಂದ್ರೆ ಈ ದಿನದಲ್ಲ 24 ತಾಸಿನಲ್ಲಿ ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೆ? ಸಮಯದಲ್ಲಿಟ್ಟಿದ್ದಾನೆ. ಅಂದ್ರೆ ದೇವರು ನಮಗೆ ಈ ದಿನವನ್ನ ಇಟ್ಟು ಈ ದಿನದಲ್ಲಿ ಏನ್ ಮಾಡಿದ್ದಾನೆ? ಸಮಯ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈಗ ನೀವ್ ಹೇಳ್ರಿ, ದೇವರು ನಿನ್ನ ಕೈಯಲ್ಲಿ ಸಮಯ ಕೊಟ್ಟಿದ್ದಾನೆ. ಎಷ್ಟು ಕಾಲ ಸಮಯ ಯಾವುದಕ್ಕಾಗಿ ನೀನು ಉಪಯೋಗಿಸ್ತಾ ಇದೀಯಾ? ಕೆಲ ಜನರನ್ನು ಕೇಳಿದ್ರೆ, ಪಾಸ್ಟ್ರೆ ಮೊಬೈಲ್ ಹಿಡಿದ್ರೆ ಸಾಕು ಪಾಸ್ಟ್ರೆ 3 ಅವರ್ ಹೋಗ್ತದೆ. ಮೊಬೈಲ್ ಹಿಡಿದ್ರೆ ಕೆಲ ಜನರಿಗೆ ಕೇಳ್ರಿ, ಪಾಸ್ಟ್ರೆ ತಿನ್ನ ಕೂತ್ಕೊಂಡ್ರೆ 2 ಅವರ್ ಬೇಕಾಗ್ತದೆ. ತಿನ್ನ ಕೂತ್ಕೊಂಡ್ರೆ ಕೆಲ ಜನರಿಗೆ ಕೇಳ್ರಿ, ಅಡುಗೆ ಮಾಡಕ್ಕೆ ನಿಂತ್ಕೊಂಡ್ರೆ 5 ಅವರ್ ಬೇಕಾಗ್ತದೆ. ಮಾರೋದು ಅಷ್ಟರಲ್ಲಿ ಒಗಡನ್ನ ಅಷ್ಟರಲ್ಲಿ, ಅದಕ್ಕೆ ಟೈಮ್ ಎಷ್ಟು? 5 ಅವರ್. ಕೆಲ ಜನರಿಗೆ ಕೇಳ್ರಿ, ಏನು ಮಾಡ್ತೀಯ? ನಾನು ಈ ಟೈಮ್ ನಾನು ಬರೋಕ್ಕಾಗಲ್ಲ, ಬರೋದು ತುಂಬ ಬಿಸಿ. ಯಾಕೆ? ಈ ಟೈಮಿಂದ ನಾನು ನಿದ್ದೆ ಮಾಡೋ ಟೈಮ್. ಈ ಸಮಯದಿಂದ ಈ ಸಮಯ ನಾನು ನಿದ್ದೆ ಮಾಡುವಂಥ ಸಮಯ. ಇನ್ನು ಕೆಲ ಜನರಿಗೆ ಕೇಳ್ರಿ, ಈ ಸಮಯ ನನಗೆ ಸಿಕ್ಕಲ್ಲ. ಯಾಕೆ? ಬೆಡ್ ರೆಸ್ಟ್ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಬೆಡ್ ಕಾಫಿ ಕುಡಿಯೋ ಟೈಮ್ನ, ಆ ಟೈಮಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ. ಕೆಲವೊಬ್ರಿಗೆ ಈ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ, ನಾನು ಬಾತ್ರೂಮ್ಗೆ ಹೋಗೋ ಸಮಯ. ಅಲ್ಲೂಯ ಕೆಲ ಜನರು 5 ನಿಮಿಷದಲ್ಲಿ ಈಚೆ ಬರ್ತಾರೆ, ಕೆಲ ಜನರು 10 ನಿಮಿಷದಲ್ಲಿ, ಕೆಲ ಜನರು ಅರ್ಧ ಗಂಟೆ ಆದರೂ ಬರಲ್ಲ. ಅಲ್ಲೂಯ ಅಂದ್ರೆ ಒಬ್ಬೊಬ್ಬರು ಒಂದೊಂದು ಸಮಯವನ್ನ ಒಂದೊಂದು ಹಂತದಲ್ಲಿ ಒಂದೊಂದು ವಿಧದಲ್ಲಿ ಬಳಕೆ ಮಾಡುವಂಥವರಾಗಿರ್ತಾರೆ. ಅಲ್ಲೂಯ ಈಗ ನಿಮ್ಮ ಕೈಯಲ್ಲಿ ಒಂದು ಫೋನ್ ಇದೆ, ಆ ಫೋನ್ 100% ಚಾರ್ಜಿಂಗ್ ಹಾಕಿದ್ದೀರಿ. ಈಗ ಸುಮಾರು 1000 ಕಿಲೋಮೀಟರ್ ಪ್ರಯಾಣ ನೀವು ಮಾಡಬೇಕು. ಈ 1000 ಕಿಲೋಮೀಟರ್ ಪ್ರಯಾಣದಲ್ಲಿ ಈ ಫೋನ್ 100% ಚಾರ್ಜಿಂಗ್ ಆಗಿರೋ ಫೋನ್ ನಾನು ಹೋಗಿ ಆ ಊರಿಗೆ ಸೇರೋವರೆಗೆ ಏನಾಗಬೇಕು? ಇದು ಆನಲ್ಲಿರಬೇಕು. ಈಗ ಆಲೋಚನೆ ಮಾಡ್ರಿ, ಈ ಫೋನ್ ಈ ಊರಿಂದ ಆ ಊರಿಗೆ ಹೋಗೋ ಗಂಟ 1000 ಕಿಲೋಮೀಟರ್ ಪಾಸ್ ಆಗೋ ಗಂಟ ಈ ಏನು 100% ಚಾರ್ಜಿಂಗ್ ಏನಿದೆ ಅದು 100% ಒಳಗಡೆ ನಾನು ಯೂಸ್ ಮಾಡಬೇಕು. ಬೇರೆ ಕಡೆ ಚಾರ್ಜಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಯಾಣದಲ್ಲಿ ಚಾರ್ಜಿಂಗ್ ಮಾಡ್ಲಿಕ್ಕೆ ಸಮಯ ಇಲ್ಲ, ಅಥವಾ ಚಾರ್ಜಿಂಗ್ ಮಾಡ್ಲಿಕ್ಕೆ ಸಿಕ್ಕಲ್ಲ, ಪವರ್ ಇಲ್ಲ, ಏನು ಇಲ್ಲ, ಹೋಗೋದರಲ್ಲಿ ಇದೆಲ್ಲ ಏನು ಸಿಕ್ಕಲ್ಲ. ಆದರೆ ಮನೇಲಿ ಏನು ಚಾರ್ಜಿಂಗ್ ಮಾಡಿರ್ತೀನೋ ಇದೇ ಚಾರ್ಜಿಂಗು ಎಲ್ಲಿವರೆಗೂ? 1000 ಕಿಲೋಮೀಟರ್ ಪ್ರಯಾಣ ಮಾಡಬೇಕಲ್ಲ, ಇದು ಮುಗಿಸೋವರೆಗೂ ಬರಬೇಕು, ಆ ಮನೆಗೆ ಹೋಗಿ ಸೇರೋವರೆಗೂ ಬರಬೇಕು. ಯಾಕೆ ಅಂದ್ರೆ ಬೈ ಚಾನ್ಸ್ ಇದರಲ್ಲಿ ಗೂಗಲ್ ಪೇ ಇದೆ, ಫೋನ್ ಪೇ ಇದೆ, ಇದರಲ್ಲಿ ಮ್ಯಾಪ್ ಇದೆ, ಅಡ್ರೆಸ್ ಹೋಗೋದಕ್ಕೆ ಬೈ ಚಾನ್ಸ್ ಚಾರ್ಜಿಂಗ್ ಖಾಲಿ ಆಗೋಯ್ತಪ್ಪ, ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅಲ್ಲೂಯ ಆತ ಹೋಗ್ತಾರಂತ ಊರು, ಹೊಸ ಊರು, ಹೋಗಿದ ತಕ್ಷಣ ಫೋನ್ ಮಾಡ್ಬೇಕು, ಹೋಗಕ್ಕಿಂತ ಮುಂಚೆ ನೀವು ಚಾರ್ಜಿಂಗ್ ಖಾಲಿ ಮಾಡ್ಕೊಂಬಿಟ್ರ? ಅಲ್ಲೋ ಜೀವ ಇರೋರು ಅಲ್ಲ ಅಲ್ಲಿಯೋ. ಅಲ್ಲೂಯೋ ಪ್ರೈಸ್ ದಿ ಲಾರ್ಡ್. ಈ ಊರಿಂದ ಊರಿಗೆ, ಹೊಸ ಊರಿಗೆ ಹೋಗ್ತಾ ಇದ್ದಾನೆ, ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಇಳಿದ ತಕ್ಷಣ ಅವ್ರು ಫೋನ್ ಮಾಡ್ರೆ ಬರ್ತಾರೆ. ಕಾರಲ್ಲಿ ಬರ್ತಾರೋ, ಆಟೋದಲ್ಲಿ ಬರ್ತಾರೋ, ಫ್ಲೈಟಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರು ಬರ್ತಾರೆ. ಬಂದು ನನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ನಾನು ಇಲ್ಲಿ ಬಂದಿರೋದು ಅವರಿಗೆ ಗೊತ್ತಾಗಬೇಕಂದ್ರೆ ನಾನು ಫೋನ್ ಮಾಡಬೇಕು. ಈಗ ನಾನು ಫೋನ್ ಮಾಡಬೇಕಾದ್ರೆ ಫೋನಲ್ಲಿ ಚಾರ್ಜಿಂಗ್ ಇರಬೇಕು. ಈಗ ಈ ಫೋನನ್ನು ಎಲ್ಲಿ ಚಾರ್ಜಿಂಗ್ ಹಾಕಿದ್ದೀನಿ? ಮನೇಲಿ ಹಾಕಿದ್ದೀನಿ. ಎಷ್ಟು ಪರ್ಸೆಂಟು? 100%. ಈಗ ನಾನು ಈ 1000 ಕಿಲೋಮೀಟರ್ ದೂರದಲ್ಲಿ ನಾನು ಬರುವಾಗ ಫೋನು ಯಾವ ರೀತಿ ಬಳಸ್ತೀನೋ ಅದು ನನ್ನ ಮೇಲೆ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲ ಇದ್ದೀರಾ? ಈಗ ಸಡನ್ ಆಗಿ ಗೇಮ್ ಆಡಿಕೊಂಡು, ವಿಡಿಯೋ ನೋಡಿಕೊಂಡು, ಏನೋ ಮಾಡಿಕೊಂಡು ಸಡನ್ ಆಗಿ ಒಂದು 20ರಿಂದ 85% ಚಾರ್ಜಿಂಗ್ ಖಾಲಿ ಅಂತ ಇರ್ತದೆ. ಮಗನೇ, ಚಾರ್ಜಿಂಗ್ ಕಡಿಮೆ ಇದೆ, ಹುಷಾರಾಗಿ ಬಳಸು ಅಥವಾ ನೋಡು ಅಂತ ಎಚ್ಚರಿಕೆ ಗಂಟೆ ಬಾರಿಸುವಂತ ಒಂದು ಶಬ್ದ ಫೋನಲ್ಲಿ ಬರ್ತದೆ. ಅವನು ಅಷ್ಟು ಅಡ್ಡ ಅಲ್ಲ, ಚಾರ್ಜಿಂಗ್ ಟೀ ಟೀ ಅಂತ ಇಟ್ಟಿರೋದು. ಹೌದಾ ಇಲ್ವಾ? ಯಾಕಂದ್ರೆ ಅವನು ಗೊತ್ತು ನಾವು ದೊಡ್ಡರು ಅಂತ. ಯಾಕೆ? ಆ ಫೋನು ಜನಗಳನ್ನ ಅಷ್ಟು ಮಾಡಿ ಮುಳುಗಿಸಿ ಚಾರ್ಜಿಂಗ್ ಆಗೋದು ಗೊತ್ತಾಗದ್ರ ಹಾಗೆ ನಡೆಸುತ್ತೆ. ಒಂದು ಫೋನ್ಗೆ ಆ ಕೆಪಾಸಿಟಿ ಇದೆ. ಅಲ್ಲೂಯ ಒಂದು ಫೋನಿಗೆ ಆ ಕೆಪಾಸಿಟಿ ಇದೆ. ಅದಕ್ಕೆ ಆ ಫೋನ್ ಮಾಡಿದವನು ಏನ್ ಮಾಡಿದ್ದಾನೆ? 20% ಕರೆಕ್ಟಾಗಿ ನೋಡಿದ್ರ? 20% ಅಂತ ಬಂದಿದಷ್ಟ ಟೀ ಟೀ ಏನೋ ಮಗನೇ, ನಿನ್ ಫೋನ್ ಚಾರ್ಜಿಂಗು ಖಾಲಿಯಾಗಿ
20 ನಿಂತ್ಕೊಂಡಿದ್ದೆ, ಭಯಭಕ್ತಿಯಿಂದ ಬಳಸು, ಇಲ್ಲ ಸತ್ತೋಗ್ಬಿಡ್ತೀನಿ, ಇಲ್ಲ ತಗೊಂಡೋಗಿ ಮತ್ತೆ ಚಾರ್ಜಿಂಗ್ ಹಾಕ್ಬೇಕು. ಹೌದಾ ಇಲ್ಲ? ಅವನಂತೆ ಅವನು ಅದಕ್ಕೆ ಮೇಲೆ ಬರೋದು. ಅಲ್ಲೂಯ ಎಲ್ಲ ಫೋನ್ ಬಳಕೆ ಮಾಡುತ್ತವ್ರೆ, ಹೌದಾ ಇಲ್ವಾ? ಈಗ ಇನ್ನು 400 ಕಿಲೋಮೀಟರ್ ಇದೆ, 80% ಚಾರ್ಜಿಂಗ್ ತಿಂದ್ಬಿಟ್ಟು ನುಂಗ್ಬಿಟ್ಟಿದ್ದೀನಿ, ಇನ್ನು 20% ಇದೆ. ಹೆಂಗ್ ಯೂಸ್ ಮಾಡ್ತೀಯಾ? ಯಾವಾಗೂ ಇಲ್ಲದೆ ಇರೋದು ಟೆನ್ಷನ್. 100 ಹಿಡಿದು 80 ಗಂಟೆ ಬರೋವರೆಗೂ ಇಲ್ದಿರೋ ಟೆನ್ಷನ್. ಈ 20% ಇರುವಾಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಫೋನಲ್ಲಿ ಜೇಬಲ್ಲಿ ಇಡ್ತಾರೆ, ನೋಡ್ತಾರೆ. ನಿಜಾನ ಸುಳ್ಳ? ಹಂಗನ್ನೆಲ್ಲ ನೀವು ಮಾಡಿದಿರಿ. ಅದಕ್ಕೆ ಕೆಲ ಜನರು ಬುದ್ಧಿವಂತರು ಇನ್ನೊಂದು 10% ಇದ್ದಂಗೆ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಿ ಆನ್ ಮಾಡಿ ಫೋನ್ ಮಾಡ್ರೆ ಸಾಕು. ಅಲ್ಲೂಯ ನಾನು ನಿಜ ಹೇಳ್ತಾ ಇದ್ದೀನಿ. 20% ಚಾರ್ಜಿಂಗ್ ಇರುವಾಗ ಈ ಫೋನನ್ನು ತೆಗಿತಾರೆ, ನೋಡ್ತಾರೆ, ಆ 1 ಖಾಲಿ ಆಗಿದೆ, ಆ 2 ಖಾಲಿ ಆಗಿದೆ, ಆ 3 ಖಾಲಿ ಆಗಿದೆ. ನೆಕ್ಸ್ಟ್ ಲೈಟ್ ಆನ್ ಆಗಕ್ಕೆ ಬಿಡಲ್ಲ ನಾವು. ಫೋನಲ್ಲಿ ಆ ಡಿಸ್ಪ್ಲೇನಲ್ಲಿ ಆನ್ ಆಗಕ್ಕೆ ಬಿಡಲ್ಲ, ಹಾಗೆ ಚಾರ್ಜಿಂಗ್ ಖಾಲಿ ಆಗ್ಬಿಡುತ್ತೆ. ಅಷ್ಟು ಜೋಪಾನ ಮಾಡ್ತೀವಿ. ಒಂದು ಫೋನ್ಗೆ, ಒಂದು ಬ್ಯಾಟ್ರಿಗೆ, ಒಂದು ಅವಧಿಗೆ ಅಷ್ಟು ಕೇರ್ಫುಲ್ ಆಗಿ ನಾವು ತೆಗೆದುಕೊಂಡು ಅದನ್ನು ಯೂಸ್ ಮಾಡೋಕೆ ನಮಗೆ ಬರುತ್ತೆ ಅಂದ್ರೆ ಕರ್ತನು ನಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಸಮಯ ಅದಕ್ಕಿಂತಲೂ ಅಮೂಲ್ಯವಾದುದು. ಓ, ದೇವರು ಪ್ರತಿಯೊಬ್ಬರಿಗೂ ಸಮಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅವನು ಕೊಟ್ಟಿರುವ ಸಮಯದಲ್ಲಿ ಅವನು ಏನು ಮಾಡ್ತಾನೋ ನಮಗೆ ಬೇಡ. ನನಗೆ ಏನು ಸಮಯ ಕೊಟ್ಟಿದ್ದಾರೋ ಈ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಿಮಗೆ ದೇವರು ಸಮಯ ಕೊಟ್ಟಿದ್ದಾರಲ್ವಾ? ಈ ದಿನ ಯಾರ್ದು ಅಂದ್ರೆ ಈ ದಿನದ ಸಮಯ ಯಾರ್ದು ಅಂದ್ರೆ ದೇವರ ಸಮಯವನ್ನ ನಾವೇನ್ ಮಾಡಬೇಕು? ಭಯಭಕ್ತಿಯಿಂದ ಬಳಸಬೇಕು, ಭಯಭಕ್ತಿಯಿಂದ ಉಪಯೋಗಿಸಬೇಕು. ಕೆಲವು ಜನರು ತಿನ್ನೋದಕ್ಕೆ ಬಳಸ್ತಾರೆ, ಕೆಲವು ಜನರು ನಿದ್ದೆಗೆ ಬಳಸ್ತಾರೆ, ಕೆಲವು ಜನರು ಕೆಲಸಕ್ಕೆ ಬಳಸ್ತಾರೆ, ಕೆಲವು ಜನರು ಲೋಕದ ಕಾರ್ಯಗಳಿಗೆ ಬಳಸ್ತಾರೆ, ಕೆಲವು ಜನರು ಟ್ರಿಪ್ಗಳಿಗೆ ಬಳಸ್ತಾರೆ, ಕೆಲವು ಜನರು ಕೆಲವೊಂದು ಕಾರ್ಯಗಳು, ಕೆಲವು ವಿಷಯಗಳಿಗೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಸಮಯ ಕೊಟ್ಟವನು ಬಂದಿದ್ದಾನೆ, ಅವನು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅವನು ಬರುವಾಗ ಪ್ರತಿಯೊಬ್ಬರ ಸಂಗಡ ಲೆಕ್ಕ ಕೇಳ್ತಾನೆ. ಯಾವ ಲೆಕ್ಕ? ಇಷ್ಟು ವರ್ಷಗಳ ಕಾಲ ಯಾರ ಕೈಯಲ್ಲೂ ಜೀವಿಸಲಿಕ್ಕೆ ಆಗಲೇ ಇರೋದು ನಾನು ನಿನ್ನನ್ನು ಜೀವಿಸುವ ಹಾಗೆ ಮಾಡಿದೆ. ಇಲ್ಲ ಇದ್ದೀರಾ? ಇದು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ಪರಿಶುದ್ಧಾತ್ಮನ ಸಂಕಟ ಮಾತಾಡೋದು ನಿಮ್ಮ ಮೊದಲು ಮಾತಾಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ಕೆಲವು ಜನರು ಸಮಯವನ್ನ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ನಾನು ನಿನ್ನ ಒಳಗಡೆ ಜೀವ ಇಟ್ಟು, ನಾನು ನಿನ್ನ ಒಳಗಡೆ ಆರೋಗ್ಯ ಇಟ್ಟು, ನಾನು ನಿನಗೆ ಸ್ಥಾನಮಾನಗಳನ್ನು ಕೊಟ್ಟು, ನಾನು ನಿನಗೆ ಎಲ್ಲ ಪದವಿಗಳನ್ನು ಕೊಟ್ಟು, ನಾನು ಇವತ್ತು ನಿನಗೆ ಈ ದಿನವನ್ನು ಉಂಟು ಮಾಡಿ ಇಲ್ಲಿಯ ತನಕ ಜೀವಂತವಾಗಿಟ್ಟಿದ್ದೇನೆ. ಕಾರಣ ಇದು ನನ್ನ ಸಮಯ, ಇದು ನನಗಾಗಿ ಬಳಸಬೇಕಾದ ಸಮಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಫಾಸ್ಟ್ ಕೆಲಸ ಮಾಡಬಾರ್ದ? ಯಾರು ಹೇಳಿದು? ದೇವರು ಹೇಳ್ತಾರೆ, ಮಟ್ಟು ಮಾನು ಮರ್ಯಾದೆ ಫಸ್ಟ್ ಕೆಲಸ ಮಾಡಿ ದುಡ್ಡು ತಿನ್ನು ಅಂತ. ಹಲ್ಲೆಲೂಯಾ. ಇಲ್ಲದಿರಿ ಫಾಸ್ಟ್ ಮತ್ತೆ ಸಮಯ ದೇವರು ಕೊಟ್ಟಿದ್ದಾರಲ್ಲ, ನಾವು ಕೆಲಸ ಮಾಡಂಗಿಲ್ವಾ? ಕೆಲಸ ಮಾಡ್ಬೇಕು. ಕಷ್ಟಪಡದವನು ಆಹಾರ ತಿನ್ನಬಾರದು ವಾಕ್ಯ ಹೇಳ್ತದೆ. ಅಂದ್ರೆ ಕೆಲಸಕ್ಕೆ ಕೊಡ್ಬೇಕಾದ ಸಮಯ ಕೆಲಸಕ್ಕೆ ಕೊಡ್ಬೇಕ. ಕೆಲವು ಜನರು ಹೆಂಡತಿಗೂ ಕೊಡಲ್ಲ, ಮಕ್ಕಳಿಗೂ ಕೊಡಲ್ಲ, ಕುಟುಂಬಕ್ಕೂ ಕೊಡಲ್ಲ, ಎಲ್ಲ ಕೆಲಸಕ್ಕೆ ಕೊಟ್ಬಿಡ್ತಾರ. ಕೆಲವರು ಕೆಲಸಕ್ಕೆ ಕೊಡಲ್ಲ, ಎಲ್ಲ ಮನೆಯಲ್ಲೇ ಕೊಟ್ಬಿಡ್ತಾರ. ಸಮಯವನ್ನ ಸರಿಯಾದ ರೀತಿಯಲ್ಲಿ ಬಳಸುವುದಕ್ಕೆ ನಾವು ಕಲ್ತ್ಕೊಂಡ್ರೆ ಆ ಸಮಯ ಕಟ್ಟ ಕಾಲಗಳಲ್ಲಿ ನಾವು ಮಾಡಬೇಕಾದ ಕಾರ್ಯಗಳನ್ನ ದೇವರಿಗಾಗಿ ನಾವು ಮಾಡಿರ್ತೀವಿ. ಆ ಸಮಯದಲ್ಲಿ ನಾವು ಅನುಗ್ರಹಿಸಲ್ಪಟ್ಟಿರ್ತೀವಿ. ಸಮಯವನ್ನ ಯಾವ ರೀತಿಯಲ್ಲಿ ನಾವು ಬಳಸಬೇಕು, ಅದನ್ನು ಉಪಯೋಗ ಪಡಿಸ್ಬೇಕಂತೇಳಿ ನಾವು ತಿಳ್ಕೊಂಡ್ಬಿಡ್ಬೇಕಂತೇಳಿ ದೇವರಾತ್ಮ ಇವತ್ತು ಮಾತಾಡ್ತಾ ಇದ್ದಾರೆ. ದೇವರು ಪ್ರತಿಯೊಬ್ಬರಿಗೆ ಲೆಕ್ಕ ಕೇಳ್ತಾರ ಇಲ್ವಾ? ನಿನ್ನ ಕೊಟ್ಟಿರೋ ಆರೋಗ್ಯದ ವಿಷಯದಲ್ಲಿ ಲೆಕ್ಕ ಕೇಳ್ತಾರ, ನಿನ್ನ ಕೊಟ್ಟಿರುವಂಥ ದುಡ್ಡು ವಿಷಯದಲ್ಲಿ ಲೆಕ್ಕ ಕೇಳ್ತಾರ,
ನೀನು ಕೊಟ್ಟಿರುವಂಥ ಜಮೀನು ಸೈಟ್ ವಿಷಯದ ಏನೇ ಆಗಿರೋದ ಲೆಕ್ಕ ಕೇಳ್ತಾರೆ. ನಿನ್ನ ಕೈಯಲ್ಲಿ ಕರ್ತನು ಏನೆಲ್ಲ ಕೊಟ್ಟು ನೀನು ಹಾಕೋ ಬಟ್ಟೆ, ಚಪ್ಪಲಿ, ಕನ್ನಡಕ, ನೀನು ಏನು ಫೋನು, ಕಾರು, ಲಾರಿ, ಈ ಬಸ್ಸು, ಈ ಆಟೋ, ಏನೆಲ್ಲ ದೇವ್ರು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೋ ಎಲ್ಲದರಲ್ಲೂ ದೇವ್ರ ಲೆಕ್ಕ ಕೇಳ್ತಾನ. ಅದೇ ತರ ಸಮಯ ಕೂಡ ದೇವರು ಕೊಟ್ಟಿದ್ದಾನೆ. ಆ ಸಮಯದಲ್ಲೂ ಕೂಡ ಆ ಸಮಯವನ್ನ ದೇವರು ಲೆಕ್ಕ ಕೇಳೋನಾಗಿರ್ತಾನೆ. ಸಮಯ ತುಂಬಾ ಇಂಪಾರ್ಟೆಂಟ್. ಸಮಯ ತುಂಬಾ ಇಂಪಾರ್ಟೆಂಟ್. ಆ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು. ಇದು ಸೈತಾನನು ಗೊತ್ತು. ಯಾಕಂದ್ರೆ ಈ ದಿನ, ಈ ಸಮಯ ದೇವ್ರದು, ದೇವ್ರು ನಮಗೆ ಕೊಟ್ಟಿದ್ದಾರೆ. ಇದನ್ನ ದೇವರು ನಮ್ಮ ಹತ್ರ ಲೆಕ್ಕ ಕೇಳ್ತಾರಂತ ಸೈತಾನನು ಗೊತ್ತು. ಅದಕ್ಕೆ ಸೈತಾನ ಏನು ಮಾಡ್ತಾ ಇದ್ದಾನೆ? ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಆ ಟ್ಯೂಬ್, ಈ ಟ್ಯೂಬ್, ಎಲ್ಲ ಟ್ಯೂಬ್, ಫೋನು, ಸಿನಿಮಾ, ಟಿವಿ, ಸೀರಿಯಲ್, ಪಿಕ್ಚರ್, ಬಾರು, ಕ್ಲಬ್ಬು, ಟ್ರಿಪ್ಪು, ಬಿಸ್ನೆಸ್, ಏನೇನೋ ಕಾರ್ಯಗಳನ್ನು ಅವನು ನಮ್ಮ ಮುಂದೆಗಡೆ ಇಟ್ಟು ಸಮಯವನ್ನ ವ್ಯರ್ಥ ಮಾಡೋದಕ್ಕಾಗಿ ಆಲೋಚನೆ ಮಾಡ್ತಾನೆ. ಆದ್ರೆ ನಾವು ತಿಳ್ಕೊಳ್ಬೇಕೇ, ಶತ್ರುವೇ, ಈ ದಿನ ದೇವರ ದಿನ, ಈ ದಿನದ ಸಮಯ ಅದು ದೇವರ ಸಮಯ. ಈ ಸಮಯವನ್ನ ನಾನು ಉಪಯೋಗಿಸಬೇಕಾದ್ರೆ ದೇವರ ಪರ್ಮಿಷನ್, ದೇವರ ಅನುಮತಿ ನಾನು ಕೇಳಬೇಕು. ಹಲ್ಲೆಲೂಯಾ. ಒಂದೊಂದು ತಾಸಿಗೂ ನಾನು ದೇವ್ರನ್ನ ಪರ್ಮಿಷನ್ ಕೇಳಬೇಕು. ದೇವರೇ, ಈಗಪ್ಪ ಈ ಟೈಮ್ ಮುಗೀತು, ಈ ಟೈಮ್ ಬರ್ತದೆ, 1 ಗಂಟೆ 2 ಗಂಟೆ ಬರ್ತದೆ, ನಾನು ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ ಕುತ್ಕೊಬೇಕಾ? ವಾಕ್ಯ ಓದಬೇಕಾ? ಕೆಲಸ ಮಾಡಬೇಕಾ? ಯಾವುದಕ್ಕಾಗಿ ಬಳಸಬೇಕು? ನಾವು ದೇವ್ರನ್ನ ಕೇಳಿ ಬಳಸೋದಾದ್ರೆ ಆ ಸಮಯದಲ್ಲೆಲ್ಲ ದೇವ್ರ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ಈಗ ನೀವೇ ಆಲೋಚನೆ ಮಾಡ್ರಿ. ಸಮಯ ನೀವೇ ಕೇಳ್ರಿ. ಯಾವ ಯಾವ ಕಾರ್ಯಗಳಿಗೆ, ಯಾವ ಯಾವ ವಿಷಯಗಳಿಗೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಸಮಯ, ಟೈಮ್. ಹಲೋ, ಈಗ ಐಫೋನ್, ಆಪಲ್ ಫೋನ್ 3.5 ಲಕ್ಷ ಫೋನ್ ಈಗ ತಗೊಂಡು ಬಂದು 2 ಅವರ್ ಆಗಿಲ್ಲ, ಕೆಳಗಡೆ ಹೊಡೆದೋಯ್ತು. ಕೆಳಗಡೆ ಬಿದ್ದು ತಗೊಂಡೋಗಿ ತೋರಿಸ್ತೀನಿ. ನಾನು ಹೇಳ್ತಾನೆ, ತಗೊಂಡೋಗ್ಬಿಟ್ಟು ಇದು ರಾಜಕಾಲುವೆ ಬರ್ತದಲ್ಲ, ಆ ಕಾಲುವೆ ಮೋರಿಲಿ ಬಿಸಾಕ್ಬಿಡ್ರಿ, ಯೂಸ್ ಆಗಲ್ಲ. ದುಡ್ಡಿದೆ, ಈಗ ನಾನೇನ್ ಮಾಡ್ಬೋದು? ಹೋಯ್ತು, ಏನ್ ಮಾಡಕ್ಕಾಗಲ್ಲ. ಅದೇ ಅಂಗಡಿಗೆ ಹೋಗ್ತೀನಿ, ಮತ್ತೆ ಇನ್ನೊಂದು ಫೋನ್, ಐಫೋನ್ ತಗೊಂಡು ಬರ್ತೀನಿ, ಯೂಸ್ ಮಾಡ್ತೀನಿ. ಹೌದಾ ಇಲ್ಲ? ಏನೋ ಒಂದು ವಸ್ತು ನನ್ನ ಕೈಯಿಂದ ಬಿದ್ದೋಯ್ತು, ಹೊಡೆದೋಯ್ತು, ದುಡ್ಡಿದೆ, ಏನ್ ಮಾಡ್ತೀನಿ? ಮತ್ತೆ ಹೋಗ್ತೀನಿ, ಆ ವಸ್ತು ತಗೊಂಡು ಬಂದು ಬಳಸ್ತೀನಿ. ಈಗ 5 ಕೋಟಿ ರೂಪಾಯಿ ನಿಮ್ ಕೈಯಲ್ಲಿ ಕೊಡ್ತೀನಿ. ನೆನ್ನೆ ದಿನ ಹೋಯ್ತಲ್ಲ, ಆ ದಿನ ನನ್ಗೆ ಈಗ ಬೇಕು, ಕೊಡ್ರಿ. ಇಲ್ಲೇ ಇದ್ದೀರಾ? ನೆನ್ನೆ ಜನ ಬದುಕಿದ್ರಿ. ನೆನ್ನೆ ಗೊತ್ತಾ? ನೆನ್ನೆ ದಿನ ನೆನ್ನೆನಾ? ನಾನಿದ್ನ ಎಸ್ಟರ್ಡೇ, ನೇತಿ, ನೆನ್ನೆ ಕಲ್ಲು. ಹಲ್ಲೆಲೂಯಾ. ರೋಡಲ್ಲಿರೋ ಕಲ್ಲಲ್ಲ, ಉರ್ದು ಭಾಷೆಯಲ್ಲಿ ಕಲ್ಲು ಅಂತಾರ ನೆನ್ನೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 5 ಕೋಟಿ ನಿಮ್ ಕೈಯಲ್ಲಿ ಕೊಡ್ತೀನಿ. ನೋಡ್ರಿ, 5 ಕೋಟಿ ನಿಮ್ ಕೈಯಲ್ಲಿ ಕೊಡ್ತೀನಿ. ನೆನ್ನೆ 24 ಗಂಟೆ ಹೋಗಿದೆಯಲ್ಲ, 24 ಗಂಟೆ ನೆನ್ನೆ ನನಗೆ ಬೇಕು, ಕೊಡಕ್ಕಾಗತ್ತಾ? ಅದಕ್ಕೆ ದೇವರು ಹೇಳ್ತಾ ಇರೋದು, ಸಮಯ ತುಂಬಾ ಇಂಪಾರ್ಟೆಂಟ್, ದಿನಗಳು ತುಂಬಾ ಇಂಪಾರ್ಟೆಂಟ್. ಬಟ್ ನೆನ್ನೆನ ಒಂದಿನ ನೀನು ಕೊಟ್ಟೆ, ಇವತ್ತೊಂದಿನ ನೀನು ಕೊಟ್ಟೆ, ನೀನು ಏನು ಮಾಡಿದೆ? ಯಾವುದಕ್ಕಾಗಿ ವೆಚ್ಚ ಮಾಡಿದೆ? ಯಾವುದಕ್ಕಾಗಿ ಕಳೆದೆ? ಆರಾಧನೆ ಮಾಡ್ದ, ಆರಾಧನೆಯಲ್ಲಿ ಸಮಯ ಕಳೆದ. ಪ್ರಾರ್ಥನೆ ಮಾಡ್ದ, ಪ್ರಾರ್ಥನೆಯಲ್ಲಿ ಸಮಯ ಕಳೆದ. ವಾಕ್ಯ ಓದ್ದ, ವಾಕ್ಯದಲ್ಲಿ ಸಮಯ ಕಳೆದ. ಉಪವಾಸ ಮಾಡ್ದ, ಉಪವಾಸದಲ್ಲಿ ಸಮಯ ಕಳೆದ. ಕೆಲಸದಲ್ಲಿ ಸಮಯ ಕಳೆದ. ಯಾವುದಕ್ಕೆ ಎಷ್ಟೆಷ್ಟು? ದೇವರ ವಾಕ್ಯ ಹೇಳ್ತದೆ, ಈ ದಿನವು ಕರ್ತನು ನೇಮಿಸಿರುವ ದಿನ, ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯದಲ್ಲಿ 14ರಿಂದ 30ನೇ ವಾಕ್ಯದವರೆಗೂ ಸಹಾಯ ಮಾಡ್ರಿ, ಮೈಕಿರೋರು ಬೇಗ ಪಟ್ಟಂತ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ 30 ವಾಕ್ಯ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಸಾಕು
ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ನಾನು ಆವಾಗಲೇ ನಿಮಗೆ ಹೇಳಿದೆ, ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 10 ತಾಲಂತು, ಒಬ್ಬನಿಗೆ 1 ತಾಲಂತು. ಹಲ್ಲೆಲೂಯ. ಅನೇಕ ಸಾರಿ ನಾನು ಹೇಳಿದ್ದೀನಿ, ಈ 10 ತಾಲಂತು ಉಳ್ಳವನು ಅದನ್ನು 10 ಡಬ್ಬಲ್ ಆಗಿ ಅದನ್ನು ಏನು ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ. ದೇವರು ಆ ರಾಜ ಬರ್ತಾನೆ, ಇದಪ್ಪ ನೀನು 10 ಕೊಟ್ಟು 10 ಎಕ್ಸ್ಟ್ರಾ ಸಂಪಾದನೆ ಮಾಡಿದ್ದೀನಿ. ಇನ್ನೊಬ್ಬ 5, ಇವಪ್ಪ 5 ಕೊಟ್ಟು 5ಗೆ ಹೆಚ್ಚಾಗಿ ಸಂಪಾದನೆ ಮಾಡಿದ್ದೀನಿ. ಇನ್ನೊಬ್ಬ ಏನು ಮಾಡ್ತಾನೆ ಗೊತ್ತಾ, ಆ 1 ತಾಲಂತನ್ನು ಬಚ್ಚಿಡ್ತಾನೆ. ರಾಜ ಬರ್ತಾನೆ, ಯಜಮಾನ ಬರ್ತಾನೆ, ಲೆಕ್ಕ ಕೇಳ್ತಾನೆ, ಎಲ್ಲಪ್ಪ. ಆಗ ಅವನು ಹೇಳ್ತಾನೆ, ಸ್ವಾಮಿ ನೀನು ತುಂಬ ಕಠಿಣ ಆಳು, ನೀನು ಕಠಿಣವಾದ ಮನುಷ್ಯ, ಬಿತ್ತದೇನೆ ಕುಯ್ತೀನಿ ಅಂತ ಹೇಳೋ ಮನುಷ್ಯ ನೀನು. ಏನೋ ಬಿತ್ತಿದೇನೆ ಫಲವನ್ನ ಕುಯ್ತೀನಿ ಅಂತ ಹೇಳೋ ಮನುಷ್ಯ. ಆಗ ಅಲ್ಲಿ ದೇವರು ಹೇಳ್ತಾರೆ, ಅಲ್ಲಿ ಯಜಮಾನ ಹೇಳ್ತಾನೆ, ಆ 1 ಯಾಕಿಟ್ಕೊಂಡೆ, ಅದನ್ನು ನೀನು ಬಳಸಬೇಕಾಗಿತ್ತು, ಉಪಯೋಗಿಸ್ಬೇಕಾಗಿತ್ತು. ನಾನು ಬಂದು ಕಲೆಕ್ಟ್ ಮಾಡ್ತಾ ಇದ್ದೆ, ನಾನು ಬಂದು ಸ್ವೀಕಾರ ಮಾಡ್ತಾ ಇದ್ದೆ ಅಂದ್ರೆ ಅವ್ರು ಕೇಳದೆ ಹೋಗ್ಲಿ, ಅವ್ರಿಗೆ ಬಿಡುಗಡೆ ಆಗದೆ ಹೋಗ್ಲಿ, ನನ್ನ ಕುರಿತು ಬಿತ್ತನೆ ನೀನು ಮಾಡಬೇಕಾಯ್ತು, ನನ್ನ ವಾಕ್ಯದ ಕುರಿತು ಬಿತ್ತನೆ ನೀನು ಮಾಡಬೇಕಾಯ್ತು. ನಿನಗೆ ಕೊಟ್ಟ ಸಮಯ ವ್ಯರ್ಥವಾಯಿತು. ನಿನಗೆ ಕೊಟ್ಟಂತ ಸಮಯ, ನಿನ್ನ ಕೈಯಲ್ಲಿ ಕೊಟ್ಟಂತ ಸಮಯ ಅದು ವ್ಯರ್ಥವಾಯ್ತಲ್ಲ. ನಾನು ಬಂದು ಕಲೆಕ್ಟ್ ಮಾಡ್ತಾ ಇದ್ದೆ, ನನ್ನ ಕುರಿತು ನೀನು ಬಿತ್ತಬೇಕಾಗಿತ್ತು. ಹಲ್ಲೆಲೂಯಾ. ಬ್ರದರ್ ಸಿಸ್ಟರ್, ಯಾರು ಸಭೆಗೆ ಬರ್ದೆ ಹೋಗ್ಲಿ, ಯಾರು ಕೇಳದೆ ಹೋಗ್ಲಿ, ನಾವು ಏನ್ ಮಾಡಬೇಕು, ದೇವರು ನಮಗೆ ಕೊಟ್ಟಿರುವಂತ ಸಮಯದಲ್ಲಿ ನಾವು ಬಿತ್ತು ಬಿಡ್ಬೇಕು, ಬೀಜ ಹಾಕ್ಬಿಡ್ಬೇಕು. ಅವ್ರ ಫಲ ಕೊಡದೆ ಹೋಗ್ಲಿ, ಯಜಮಾನ ಬಂದು ಅವ್ರು ಸಂಪಾದನೆ ಮಾಡ್ಕೊಳ್ತಾನೆ, ಬಡ್ಡಿ ಸಮೇತ ಕಲೆಕ್ಟ್ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಕೆಲ್ಸಕ್ಕೆ ಸಮಯ ಇದೆಯಲ್ಲ, ಊಟ ಮಾಡಕ್ ಸಮಯ ಇದೆಯಲ್ಲ, ಎಲ್ಲದಕ್ಕೂ ಸಮಯ ಇದೆಯಲ್ಲ, ಸೇವೆಗೆ ಯಾಕೆ ಸಮಯ ಇಲ್ಲ, ಪ್ರಾರ್ಥನೆಗೆ ಯಾಕೆ ಸಮಯ ಇಲ್ಲ, ವಾಕ್ಯಕ್ಕೆ ಯಾಕೆ ಸಮಯವಿಲ್ಲ, ಆರಾಧನೆಗೆ ಯಾಕೆ ಸಮಯವಿಲ್ಲ, ದೇವರ ಸೇವೆಯ ಬೀಜವನ್ನು ಬಿತ್ತುವುದಕ್ಕಾಗಿ ಯಾಕೆ ಸಮಯವಿಲ್ಲ? ಕಾರಣ ಶತ್ರು ನಿನ್ನ ಸಮಯವನ್ನ ಹಿಡಿದು ಬಿಟ್ಟಿದ್ದಾನೆ. ಶತ್ರು ನಿನ್ನ ಸಮಯವನ್ನ ಹಿಡಿದು ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ನಿನ್ನನ್ನು ಅವನು ಕಟ್ಟಾಕ್ಬಿಟ್ಟಿದ್ದಾನೆ. ಅದು ಸ್ವರ್ಗದ ದೇವರು ಹೇಳ್ತಾರೆ, ಸಮಯ ಅವನದಲ್ಲ, ಸಮಯ ನಿನ್ನದಲ್ಲ, ಆ ಸಮಯ ನಂದು. ಹಲ್ಲೆಲೂಯಾ. ಮೂರ್ತಿ ಬ್ರದರ್, ನಿಮ್ಮ ತಂದೆ ಡೆತ್ ಆದ್ರು, ನಮ್ಮ ತಂದೆನೂ ಸತ್ತೋದ್ರು. ಈಗ ಬರ್ತಾರ ಅವರು? ನಿಮ್ಮ ತಂದೆ ಬರ್ತಾರೆ, ದೊಣ್ಣೆ ತಗೊಂಡು ಬರ್ತಾರೆ. ಭಯ ಇದೆಯಾ? ನನ್ನ ಮಗ ಹೋಗಿ ಸತ್ಯ ಎಲ್ಲ ಬಿದ್ದಾವನೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ ನಾನು ಹೇಳೋದು. ನಿಮ್ಮ ತಂದೆ ಮೇಲೆ ಭಯ ಇದೆಯಾ? ಈಗ ಮುಂಚೆ ಇತ್ತು, ಈಗ ಯಾಕಿಲ್ಲ? ಅವಾಗ ಜೀವಂತವಾಗಿದ್ರು ಭಯ ಇತ್ತು, ಈಗಿಲ್ಲ. ನಾನು ಏನು ಬೇಕಾದ್ರೂ ಮಾಡ್ಬೋದು, ಅಪ್ಪ ಬರಲ್ಲ, ಅಪ್ಪನ ಎದೆ ಮೇಲೆ ಮಣ್ಣಿದೆ. ನಮ್ಮಪ್ಪನೂ ಅಷ್ಟೇ, ನಮ್ಮಪ್ಪ ಇರೋರ್ಗೂ ಭಯ ಪಡ್ತದೆ. ನಮ್ಮಪ್ಪ ಹೋಗಿದೆ, ನನ್ನನ್ನು ಕೇಳೋನು ಯಾರು ಮಾಡೋನು, ನಾನು ಯಾರು ರಾಜ. ಹಲ್ಲೆಲೂಯಾ. ಮತ್ತೆ ನಮ್ಮಪ್ಪ ಅಂದ್ರೆ ಬರ್ತಾನ? ಬರಲ್ಲ. ಅದಕ್ಕೆ ಭಯ ಇಲ್ಲ. ಈಗ ನೀವು ಹೇಳ್ರಿ, ಈಗ ನಿಮ್ಮಪ್ಪ ನಮ್ಮಪ್ಪ ಸತ್ತಿದ್ದಾರೆ, ನಮ್ಮಪ್ಪ ನಿಮ್ಮಪ್ಪ ಯಾಕೆ? ಜಯಮ್ಮ ಅವರಪ್ಪನ ಸತ್ತಿದ್ದಾರೆ ಇಲ್ಲಮ್ಮ? ಬರ್ತಾರ ನಿಮ್ಮಪ್ಪ? ಬರ್ತಾರ? ಬರಲ್ಲ. ನಮಗೇನಿಲ್ಲ, ಭಯ ಇಲ್ಲ. ಈಗ ಒಬ್ಬ ರೌಡಿ ನನ್ನ ಕೊಲ್ಲಬೇಕಂತ ತೀರ್ಮಾನ ಮಾಡಿದ್ದಾನೆ. ಅವನ ಆ ದಾರಿಯಲ್ಲಿ ಬಂದಿರಲ್ಲ, ಆದ್ರೂ ನಮ್ಮ ಹತ್ರ ಅವನ ಆ ದಾರಿಯಲ್ಲಿ ಬಂದವನಂದ್ರೆ ನಾವು ಆ ದಾರಿ ಬಿಟ್ಟು ಇನ್ನೊಂದು ದಾರಿಗೆ ಹೋಗ್ತೀವಿ. ಯಾಕೆ? ವಯ ನಿಜಾನ ಸುಳ್ಳ? ಯಾಕೆ? ಅವನು ಯಾರು? ನಂಬರ್ 1 ರೌಡಿ. ಸಿಕ್ಕಿದ್ರೆ ನಿಮ್ಗೆ ಯಾರು ಮಾಡೋದು ಹೇಗಿಸ್ತಾ ಇರ್ತಾನೆ ಟಪ ಟಪ. ಈಗ ಅವನಿಗೆ ದಾರಿಯಲ್ಲಿ ಬಂದಿಲ್ಲ, ಆದ್ರೂ ಕೂಡ ಬಂದಿದ್ದಾನೆ ಅಂತ ಯಾರು ಹೇಳ್ಬಿಟ್ರು, ನಿಂತ್ಕೊಂತ ಅಲ್ಲಿಂದ ಒಂದು ಟೀ ಕುಡಿತಿರುವಾಗ ಅರ್ಧ ಟೀ ಕುಡಿರ್ತಿ, ಆ ಶಬ್ದ ಕೇಳಿದ ತಕ್ಷಣ ಯಾಕೆ ಟೀ ಕುಡಿಯೋಕೆ ಆಗ್ತಾ ಇಲ್ಲ, ಯಾಕೆ ಒಂಥರ ಇದೆ, ಅದು ಇಟ್ಬಿಟ್ಟು ಅಣ್ಣ ಬೇಗ ಎಡಿಸ್ಬಿಡ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಡ್ತೀರ. ಫ್ರೆಂಡ್ಗಳ ಪಕ್ಕದಲ್ಲಿ ಈಗ ನನಗೇನು ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಮಾಡಿದೆ, ನನ್ನ ಗಂಡ ಫೋನ್ ಮಾಡಿದೆ, ನನ್ನ ಮಕ್ಳಿಗೆ ಫೋನ್ ಮಾಡಿದೆ, ಬರ್ತೀರಾ ಎಸ್ಕೆ? ಯಾಕೆ? ಭಯ. ಈಗ ಅದೇ ರೌಡಿ, ಯಾವ ರೌಡಿ ನಿಮ್ಮನ್ನ ಕೊಲ್ಲಬೇಕು, ಸಾಯಿಸ್ಬೇಕು, ಮುಗಿಸ್ಬಿಡ್ತೀನಿ, ಹೊಡಿತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿದ ರೌಡಿ ಮಾರದಿನ ಸತ್ತೋಗ್ಬಿಟ್ಟ. ಯಾರಿಗೋ ಇಲ್ಲಿದ್ದಾರೆ ವೈರಿಗಳು, ಅದಕ್ಕೆ ಆಮೇನ್ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಆ ರೌಡಿ ಸತ್ತೋಗ್ಬಿಟ್ಟ. ಅದೇ ಜಗತ್ತಿ
ಸೇಮ್ ಅಂಗಡಿ, ಸೇಮ್ ದುಡ್ಡು, ಸೇಮ್ ಸುದ್ದಿ. ಅಲ್ಲ ಅವ್ನು ಬರ್ತಾನಂತಪ್ಪ, ನಂಬ್ತೀರಿನ? ಆಗ 5 ಗಂಟೆ ಕೊಡ್ರಿ, ಅದಕ್ಕೆ ಮುಂಚೆ ಇನ್ನು ಅರ್ಧ ಟೀ ಇದೆ ಸಾಕು. ಅಲ್ಲೂಯ್ಯ ಅಂದ್ರೆ ಅವ್ನು ಸತ್ತೋಗಿದ್ದಾನೆ, ಅವನ ಜೀವ ಇಲ್ಲ, ಅವ್ನು ಮತ್ತೆ ಬರಕ್ಕೂ ಆಗಲ್ಲ, ಕಾರಣ ಅವನು ಸತ್ತೋಗಿದ್ದಾನೆ. ಅದಕ್ಕೆ ಭಯ ಇಲ್ಲ. ಅದು ದೇವರ ವಾಕ್ಯ ಬೀಳ್ತದೆ, ದಿನ ಅವನದು, ಸಮಯ ಅವನದು, ಅವನ ಮಕ್ಕಳು ನಾವು, ನಮ್ಮ ಕೈಯಲ್ಲಿ ಅವನ ಸಮಯವನ್ನು ಕೊಟ್ಟಿದ್ದಾನೆ. ಸಮಯ ಕೊಟ್ಟವನು ಸತ್ತಿಲ್ಲ, ಅವನು ಜೀವಂತವಾಗಿದ್ದಾನೆ. ಸಮಯ ಕೊಟ್ಟವನು ಹಿಂದಿರುಗಿ ರಾಜಾದಿರಾಜನಾಗಿ ಅವನು ಬರ್ಲಿಕ್ಕಾಗಿ ಹೋಗ್ತಾನ. ದೇವ್ರ ಹಿಂದಿರುಗಿ ಬರ್ಲಿಕ್ಕಾಗಿ ಹೋಗ್ತಾನೆ. ಅದಕ್ಕೆ ದೇವ್ರ ಮಕ್ಕಳಿಗೆ ಭಯ ಇದೆ ಇಲ್ವಾ? ಈಗಪ್ಪ ನಾನು ನಿಜವಾಗ್ಲೂ ಈಗ ಪ್ರಾರ್ಥನೆ ಮಾಡ್ಬಿಟ್ಟೆ. ದೇವರೇ, ಇವತ್ತು ರಾತ್ರಿ 12 ಗಂಟೆಗೆ ಎಸಪ್ಪ ನೀವು ಬಂದ್ಬಿಡಿ ಅಂತ ನಾನು ಪ್ರಾರ್ಥನೆ ಮಾಡ್ಬಿಟ್ಟೆ. ನಿಮ್ಗೆ ಯಾರಿಗೂ ಭಯ ಇಲ್ವಾ? ನನಗೆ ಭಯ ಏನಿಲ್ಲ. ಇನ್ನಂಟೆ ಅಂತೇಳ ನೋಡೋಣ, ಯಾಕೆ ಭಯ? ಇನ್ನು ಅನೇಕ ಕೊರತೆಗಳು, ಬಲಹೀನತೆಗಳು, ಬಿಡಬೇಕಾದ ಕಾರ್ಯಗಳು, ವಿಷಯಗಳು ನನ್ನ ಒಳಗಡೆ ಇದೆ. ಅವ್ನು ಬಂದ್ಬಿಟ್ರೆ ಕೈ ಬಿಡಬಿಟ್ಬಿಟ್ರೆ, ಯಾಕೆ? ಅವ್ನು ಬರೋ ದೇವರು, ಲೆಕ್ಕ ಕೇಳೋ ದೇವ್ರು, ನನ್ನ ಹೆಂಗೆ ಲೆಕ್ಕ ಕೊಡ್ಲಿ? ಭಯ. ಪ್ರೈಸ್ ದಿ ಲಾರ್ಡ್. ಸಮಯವನ್ನ ಕೊಟ್ಟಂತ ದೇವ್ರು ಹೇಳ್ತಾನೆ, ಇನ್ನು ಸಮಯವಿಲ್ಲ, ನಾನು ಬರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ಕೊಟ್ಟ ಸಮಯ ಏನಾಗಿದೆ? ಯಾವುದಕ್ಕಾಗಿ ಬೆಳೆಸಿದ್ಯಾ? ಏನಕ್ಕಾಗಿ ಬೆಳೆಸಿದ್ಯಾ? ಪಿನ್ ಟು ಪಿನ್ ಲೆಕ್ಕ ಕೇಳುವಂತ ಒಂದು ದಿನ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಈಗೆಲ್ಲ ಫಾದರ್ಸ್ ಡೇ, ಮದರ್ಸ್ ಡೇ, ಚಾಕ್ಲೇಟ್ಸ್ ಡೇ, ಸಿಗರೇಟ್ ಡೇ, ಪಾನ್ ಪರಾಗ್ ಡೇ, ಲವ್ವರ್ಸ್ ಡೇ, ಏನೇನೋ ಡೇ ಬಂದಿದೆ. ನಿಮ್ಗೆಲ್ಲ ಗೊತ್ತಿರೋದು ಇನ್ನೊಂದು ಡೇ ಇದೆ. ಅದು ಯಾವ ಡೇ ಗೊತ್ತಾ? ಅದು ಜಡ್ಜ್ಮೆಂಟ್ ಡೇ. ಅದು ನ್ಯಾಯ ತೀರ್ಪಿನ ದಿನ. ಅದು ನ್ಯಾಯ ತೀರ್ಪಿನ ಡೇ. ಅದನ್ನು ತಪ್ಪಿಸಿಕೊಳ್ಬೇಕಾದ್ರೆ ನಿನಗೆ ಕೊಡಲ್ಪಟ್ಟ ಅವಕಾಶವನ್ನ ಭಯಭಕ್ತಿಯಿಂದ ಕರ್ತನ ಮುಂದೆಗಡೆ ಉಪಯೋಗಿಸ್ಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನಮ್ಮ ದೇವರು ಜೀವಂತವಾಗಿದ್ದಾರಾ ಇಲ್ವಾ? ಅವ್ರು ಬರ್ತಾರ ಇಲ್ವಾ? ನಿನಗೆ ಆರೋಗ್ಯ ಕೊಟ್ಟಿರೋದು ಯಾರು? ಜೀವ ಕೊಟ್ಟಿರೋದು ಯಾರು? ಸಮಯ ಕೊಟ್ಟಿದ್ದು ಯಾರು? ಅವನು ಯಾರು? ಲೆಕ್ಕ ಕೇಳೋ ದೇವರು. ಲೆಕ್ಕ ಕೇಳಕ್ಕಿಂತ ಮುಂಚೆನೆ ನಿನಗೆ ಕೊಡಲ್ಪಟ್ಟ ಸಮಯದಲ್ಲಿ ಅವನಿಗಾಗಿ ದುಡಿ, ಓಡು, ಅವನಿಗಾಗಿ ಸಮಯವನ್ನ ವೆಚ್ಚ ಮಾಡು. ದೇವರ ವಾಕ್ಯ ಬೀಳ್ತದೆ. ಪ್ರಸಂಗಿಲು ಪರಮಗೀತೆಯಲ್ಲೂ ದೇವರ ವಾಕ್ಯ ಬೀಳ್ತದೆ. 11ನೇ ಅಧ್ಯಾಯದಲ್ಲಿ ನೆನೆಸ್ತೇನೆ. ಆ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ, ನಿಮ್ಮ ಆಹಾರವನ್ನ ನೀರಿನ ಮೇಲೆ ಚೆಲ್ರಿ, ನಿಮ್ಮ ಸಮಯವನ್ನ ದೇವರ ಕಾರ್ಯಕ್ಕಾಗಿ ಹಾಕ್ರಿ, ಅದು ತಕ್ಕ ಸಮಯದಲ್ಲಿ ಹಿಂದಿರುಗಿ ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ. ಬರುವಾಗ ಬರೀ ಕೈಯಲ್ಲಿ ಬರಲ್ಲ, ಅದು ದೇವರ ಅನುಗ್ರಹದೊಂದಿಗೂ, ದೇವರ ಸಮಾಧಾನದೊಂದಿಗೂ, ದೇವರ ಆಶೀರ್ವಾದದೊಂದಿಗೂ ಹಿಂದಿರುಗಿ ಬರುತ್ತೆ. ಹಲ್ಲೆಲೂಯಾ. ಸಮಯ ದೇವ್ರದು. ಹೇಳ್ರಿ, ಸಮಯ ನಂದಲ್ಲ, ಸಮಯ ದೇವ್ರದು. ಅದಕ್ಕೆ ಇವತ್ತಿನಿಂದ ನಾನು ಸಮಯವನ್ನ ವ್ಯರ್ಥ ಮಾಡಲ್ಲ. ಹಲ್ಲೆಲೂಯಾ. ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡಬೇಕಂತ ಬಯಕೆ, ಎಷ್ಟೋ ಜನರಿಗೆ ಉಪವಾಸ ಮಾಡ್ಬೇಕಂತ ದಾಹ, ಎಷ್ಟೋ ಜನರಿಗೆ ಸೇವೆ ಮಾಡ್ಬೇಕಂತ ದಾಹ, ಅವ್ರಿಗೆ ಸಮಯ ಇಲ್ಲ. ಆದ್ರೂ ಕೂಡ ಕರ್ತನು ನಮಗೆ ಸಮಯ ಕೊಟ್ಟಿದ್ರು ಕೂಡ ಆ ಸಮಯದಲ್ಲಿ ನಾವು ಮಲ್ಕೊಳ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕಂತ ಮಾಡಬೇಕು. ಇಲ್ಲ ಅಂದ್ರೆ ಕೆಲವೊಂದು ಸಮಯಗಳಲ್ಲಿ ಕಳ್ಳನು ಬರುವ ಹಾಗೆ ಸೈತಾನನು ಬರ್ತಾನೆ, ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಸುಳಿದುಕೊಳ್ಳೋದಕ್ಕಾಗಿ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ, ನಾಶ ಮಾಡೋದಕ್ಕೆ ಬರ್ತಾನೆ. ಇವುಗಳನ್ನು ತಪ್ಪಿಸಿಕೊಳ್ಬೇಕಾದ್ರೆ ಎಲ್ಲ ಸಮಯವನ್ನ ಭಯಭಕ್ತಿಯಿಂದ ದೇವರಿಗಾಗಿ ಉಪಯೋಗಿಸು. ದೇವರು ಕೊಟ್ಟ ಸಮಯ, ದೇವರು ಕೊಟ್ಟ ದಿನವನ್ನು ದೇವರಿಗಾಗಿ ನೀನು ಉಪಯೋಗಿಸುವಾಗ ದೇವರು ನಿನಗಾಗಿ ಉಪಯೋಗಿಸ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸಮಯವನ್ನ ನೀನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಬಳಸುವಾಗ, ಉಪಯೋಗಿಸಿಕೊಳ್ಳುವಾಗ, ನನ್ನ ದೇವರು ಆ ಸಮಯದಲ್ಲಿ ನಮಗಾಗಿ ಆ ಸಮಯವನ್ನು ಉಪಯೋಗಿಸ್ಕೊಳ್ತಾರೆ. ನನಗಾಗಿ ನಿನಗಾಗಿ ಸಮಯ ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯಾ. ಸರಿ, ನಾನು ಓದೇ ಇಲ್ಲ ಅನ್ನೋರು ಕೇಳ್ತಾರೆ. ನಾನು ಓದೇ ಇಲ್ಲ. ಹಲ್ಲೆಲೂಯಾ. ಸರಿ, 9 ಮಗ್ಗಿ ಹೇಳ್ರಿ. ಓದೇ ಇರೋರು ಯಾರು? ಓದೇ ಇರೋರು ಕೈ ಎತ್ರಿ. ಓದೇ ಇರೋರು ಕೈ ಎತ್ರಿ ಅಂದೆ.
ಸರಿ, ಒಂದೊಂದು ಮಗ್ಗಿ ಹೇಳ್ರಿ ನೋಡೋಣ. ಮಗ್ಗಿ, ಒಂದೊಂದು ಮಗ್ಗಿ ಗೊತ್ತಿಲ್ಲ. ಯಾವುದೇ ಚಿಕ್ಕ ಮಕ್ಕಳಿಗೆ ಕಟ್ಸ್ಬಿಟ್ಟು ನೀವು ಒಂದೊಂದು ಒಂದೊಂದ ಒಂದು ಒಂದೆರಡ ಎರಡು. ಅಲ್ಲೂಯ, ತುಂಬಾ ಈಜಿ, ತುಂಬಾ ಸಿಂಪಲ್. ಬಟ್ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಹಲ್ಲೂಯ. ಸರಿ, ಯೇಸು ಗೊತ್ತಾ ನಿಮಗೆ? ಅವ್ರು ಬಂದಿದ್ದೀನಕ್ಕೆ, ಹೌದಾ? ಅವ್ರು ನಮ್ಮರ ನಮಗೇನು ಲಾಭ? ಎಲ್ಲ ಗೊತ್ತು. ಗೊತ್ತಾ ಗೊತ್ತಿಲ್ವಾ? ಯೇಸು ಸ್ವಾಮಿ ದೇವರು, ಅವ್ರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವ್ರ ರಕ್ತದಲ್ಲಿ ಪಾಪ ನಿವಾರಣೆ ಇದೆ. ಅವ್ರು ನಂಬಿದ್ರೆ ಸ್ವರ್ಗ ಸಿಗುತ್ತೆ. ಇದು ಎಲ್ರಿಗೂ ಗೊತ್ತು. ಗೊತ್ತಾ ಗೊತ್ತಿಲ್ವಾ? ಆದ್ರೆ ನೀವೇನ್ ಮಾಡಬೇಕು? ಅದನ್ನು ಬಿತ್ತಬೇಕು. ನನ್ನ ಮನೇಲಿ ಗೋಧಿ ಇದೆ, ನನ್ನ ಮನೇಲಿ ಗೋಧಿ ಇದೆ ಅಂತ ಇಟ್ಕೊಂಡೇ ಇದ್ರೆ ಹುಳ ಬೀಳ್ತದೆ. ಬೀಳ್ತಾ ಇಲ್ಲ. ಒಂದು ಗೋಧಿ ಕಾಳು ಇಟ್ಕೊಂಡು ನಾಕಿ ಗೋಧಿ ಇದೆ ಅದಕ್ಕೆ ಏನಾಗುತ್ತೆ? ಹುಳ ಬೀಳ್ದೆ. ನಿನಗೂ ಪ್ರಯೋಜನ ಇಲ್ಲ, ಅದಕ್ಕೂ ಪ್ರಯೋಜನ ಇಲ್ಲ. ಅದೇ ಒಂದು ಗೋಧಿನ ನಾನು ಕೆಳಗಡೆ ಆಗು, ಕೆಳಗಡೆ ಬಿತ್ತು. ಈಗ ಗೋಧಿ ಸಾಯುತ್ತೆ. ಗೋಧಿ ಸತ್ತ ಮೇಲೆ ಪುನಃ ಜೀವ ಬರುತ್ತೆ. ಹಲ್ಲೆಲೂಯ. ಗೋಧಿ ನೀನ್ ಕೆಳಗಡೆ ಹಾಕುವಾಗ ಅದು ಸಾಯುತ್ತೆ. ವಾಕ್ಯ ಇದೆ, ಸತ್ತ ಮೇಲೆ ಅದೇನಾಗುತ್ತೆ? ಮೊಳಕೆ ಅದಕ್ಕೆ ಮತ್ತೆ ಜೀವ ಬರುತ್ತೆ. ಅದಕ್ಕೆ ಯೇಸು ಕ್ರಿಸ್ತ ನನ್ನ ನಂಬುವನು ಸತ್ರು ಅದರ ಸಮಯ ಯಾರ್ದು? ಟೈಮ್ ಯಾರ್ದು? ಯಾವುದಕ್ಕಾಗಿ ಬಳಸ್ತಾ ಇದೆಯಾ? ಯಾವುದಕ್ಕಾಗಿ ಉಪಯೋಗಿಸ್ತಾ ಇದೆಯಾ? ಕೆಲ ಜನರು ಕನ್ನಡ ಮುಂದೆ ನಿಂತ್ಕೊಂಡ್ರೆ 1 ಅವರ್ ಬೇಕು. ಕೆಲ ಜನರು ಬಟ್ಟೆ ಚೇಂಜ್ ಮಾಡೋಕೆ 2 ಅವರ್ ಬೇಕು. ಇರೋದೇ ಸಟ್ಮೂತಿ, ಇರೋದೇ ಒಂದೇ ಮೂಗು. ಆ ಮೂಗು 26 ಸಾರಿ ನೋಡ್ತಾನೆ. ಇರೋದೇ ಕಿವಿನಲ್ಲಿ 2 ತೂತು, ಅದನ್ನ 26 ಸಾರಿ ನೋಡಿ. ನೀಗ ಇರೋದು ಒಂದೇ ತೂತು ಕಿವಿಲಿ. ಹಲ್ಲೆಲೂಯ. ಆಲ್ರೆಡಿ ಫಸ್ಟ್ ಆಫ್ ಆಲ್ ಅಲ್ಲ ಸೊಟ್ಟಿಗೆ ಇರೋದು. ಹೀಗೆ ಎಲ್ಲಿ? ಕನ್ನಡಿ ಮುಂದೆ. ಕನ್ನಡಿ ಹೇಳುತ್ತೆ ನೀನು ಇರೋದು ಹಂಗೆ ನಡಿ ನಡಿ ನಡಿ. ಇರೋ ಸ್ವಲ್ಪ ಬದಲಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಹೇಳುತ್ತೆ ನಿಮ್ಮ ಪ್ರಾಣ ಚೇಂಜ್ ಆಗಲ್ಲ, ನಿನ್ನ ಮಣ್ಣಿಗೆ ಮಣ್ಣಾದ್ರೂ ಕೂಡ ಚೇಂಜ್ ಆಗಲ್ಲ. ಮತ್ತೆ ಕೂತು ಅದು ಹೇಳುತ್ತೆ ಇರೋ ಕೂದಲು ನೆಟ್ಟಿಗೆ ಮಾಡ್ಕೋ. ಅಲ್ಲೂ ಯಾಕೋ ಗೊತ್ತಿಲ್ಲ. ಕನ್ನಡ ಹೇಳುತ್ತೆ ನೀನು ಹಿಂಗೆ ಇರೋದೇ ಕೂದಲು ಹಂಗೆ, ನೀನು ಎಷ್ಟೇ ತಿರುಗಿದ್ರೆ ಅದು ನಿಲ್ಲದೆ ಅಂದಿದ್ದಾರೆ. ಅದಕ್ಕೆ ಅರ್ಧ ಗಂಟೆ. ಕೆಲ ಜನರು ಪ್ರಾಪ್ಸ್ ಆಗಿರ್ತಾರೆ, ಕರೆಕ್ಟಾಗಿರ್ಬೇಕು, ಅದಕ್ಕೊಂದು ಅರ್ಧ ಗಂಟೆ. ಹಲ್ಲೆಲೂಯ. ಕ್ರೀಮ್ ಹಾಕಿ ಉಜ್ಜಿದೆ ನೋಡ್ತಾರೆ. ಅದೇ ಮಗ ಅವನೇನೋ ಫ್ಯಾರ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಈಗ ಬಂದಿದೆ. ಅದು ಬಂದು ಆಗ್ದಾಗಿದ್ದು ಇದುವರೆಗೂ ಯಾವ ಗಂಡನ ಮಕ್ಕಳು ಹ್ಯಾಂಡ್ಸಮ್ ಆಗಿಲ್ಲ. ಆದ್ರೆ ಅದು ಹೆಸರೇನು? ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಬ್ರಷ್ ಮಾಡ್ತಾನೆ, ಅವರೇ ಉಳ್ಕಲ್ ಬೀಳ್ತಾನೆ ಇದೆ. ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ಬ್ರಷ್ ಎಮ್ಮೆ ಚಿಕ್ಕಿದೆ. ನನ್ನ ಅಲ್ಲಲ್ಲಿ ತೂತು ಬಿದ್ದಿದೆ, ನನ್ನ ಅಲ್ಲಲ್ಲಿ ಕಪ್ಪು ಕಪ್ಪು ಹುಳ ಕಾಣುತ್ತಿದೆ. ಇವರು ಬ್ರಷ್ ಮಾಡಿದ ಎಷ್ಟು ಗಂಟೆ? ಹಲ್ಲೆಲೂಯ. ಕೆಲ ಜನರು ಊಟಕ್ಕೆ ಕೂತ್ಕೊಂತಾರೆ, ತಿನ್ನುವಾಗ ಸುಮ್ಮನೆ ತಿನ್ನಲ್ಲ, ಫೋನ್. ಈ ಹಂತದಲ್ಲಿ ಯಾವ ಹುಳ ಬೀಳ್ತದೋ, ಯಾವ ಹುಳ ಬಿದ್ದಿದ್ದೋ, ಯಾವ ನೊಣ ಬಂದಿದ್ದೋ, ಆ ನೊಣ ಎಲ್ಲಿ ಕೂತಿದ್ದೋ. ಕೆಲ ಜನರು ಟಿವಿ, ಅದಾದ ಸೀರಿಯಲ್ ತಾಳಿ ಕಟ್ಟಕ್ಕೆ ಎಷ್ಟೊತ್ತು ಬೇಕು? ತಾಳಿ ಕಟ್ಟಕ್ಕೆ ಎಷ್ಟೊತ್ತು?
ತಾಳಿ ಕಟ್ಟಕ್ಕೆ ಎಷ್ಟೊತ್ತು ಬೇಕು? ಹಂಗೆಲ್ಲ ಬಂದು ನಾನೇನ ನಿಂತನ ಅವನು ಬಿಟ್ಟರೆ ಸಾಕಂತ ಕಾಯ್ತಾ ಇರ್ತಾನೆ. ಯಾರು? ಗಂಡು. ಯಾಕೆ? ಕೂತು ಸಾಕಾಗ್ಬಿಟ್ಟು ರಾತ್ರಿ ಎಲ್ಲ ಅಷ್ಟ 3 ದಿನ ಹಚ್ಚಿದ್ದು ನಿದ್ದೆನೇ ಇಲ್ಲ. 1 2 3 ಮುಗಿದೋಯ್ತು 3 ಗಂಟೆ ಅಲ್ವಾ? ಈ ಸೀರಿಯಲ್ ನೋಡಿದಿರಾ? ಈ 1 ಗಂಟೆ ಹಾಕಕ್ಕೆ 1 ವಾರ ಬೇಕು. 2ನೇ ಗಂಟೆ ಹಾಕಕ್ಕೆ 2ನೇ ವಾರ ಬೇಕು. 3ನೇ ಗಂಟೆ ಹಾಕಿ 3 ವಾರ ಬೇಕು. ಅಬ್ಸರ್ವ್ ಮಾಡಿದ್ದೀರಾ? ಅಂತ ಅಡ್ವರ್ಟೈಸ್ಮೆಂಟು. ಮತ್ತೆ ಅಳಿಯೋ ಅಂತ ಒಬ್ಬ ಹೇಳ್ತಾನೆ. ಅಳಿಯೋ ಅಂತ ಹೇಳಿದ ತಕ್ಷಣ ಅಳಿಯೋ ಅಂತ ಏನು ದುಡ್ಡು ಅವ್ನು ಹೇಳಕ್ ಬಂದಿದ್ದು ಗೊತ್ತಾ? ನನ್ನ ಮಗಳು ಹುಷಾರು ನೋಡಪ್ಪ ಅಂತ ಹೇಳಕ್ ಬಂದಿದ್ದು. ಈ ಗಾಳಿ ಎತ್ಕೊಂಡು ಕುಕ್ಕೆ ಹತ್ರ ಹೋಗೋವರೆಗೂ 3 ವಾರ. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಕುಕ್ಕೆ ಇರ್ತದೆ. ಇನ್ನು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇವಳ ಕತ್ತು ಕುತ್ತಿಗೆ ಇರ್ಬೇಕು ಲೆಕ್ಕ ಹಾಕ್ರಿ. ಇವರು ಅನ್ನ ತಿನ್ನೋರು ಕಟ್ತಾನೆ. ಅನ್ನ ಹಿಂಗೋಗಿ ಹಿಂಗ್ ಬರ್ತದೆ. ಅನ್ನ ಹಿಂಗೋಗ್ತದೆ. ಒಂದು ನೊಣ ಒಳಗಡೆ ಹೋಗಿಚ್ಚೆ ಬಂದಿರ್ತದೆ. ಅಲ್ಲೂಯ ಆ 1 ಗಂಟೆ ಹಾಕೋಷ್ಟೊತ್ತಿಗೆ ಮುಗಿದೋಯ್ ಸೀರಿಯಲ್. ಮತ್ತೆ ನೋಡ್ದ ಅವ್ನು ತಾಳಿ ಕಟ್ಟ ಟೈಮ್ನಲ್ಲಿ ಅಳಿಯ ಅಂದ ಏನಾಗುತ್ತೋ. ನೆಕ್ಸ್ಟ್ ಮಗನೇ ಚೆನ್ನಾಗಿ ನೋಡ್ಕೊ ನನ್ನ ಮಗಳನ್ನ ಅಂತ ಹೇಳ್ತಾನೆ. ಅಷ್ಟೇನಾ? ಅದೇನ ಸೀರಿಯಲ್ಲು? ಅದೇ ನಾ ಹೇಳಕ್ ಬರ್ತಾರದ ವಿಷಯ ಏನು ಗೊತ್ತಾ? ತಿನ್ನಕ್ಕೆ ನಮಗೆ ಟೈಮ್ ಬೇಕು, ಮೇಕಪ್ಗಳಿಗೆ ನಮ್ಗೆ ಟೈಮ್ ಬೇಕು, ಬಟ್ಟೆಗಳಿಗೆ ನಮಗೆ ಕೆಲ ಜನ ನೋಡಿದ್ರೆ ಬಟ್ಟೆ ಅಂಗಡಿಗೆ ಒಂದು ದಿನ ಎಲ್ಲ ಮಾಡ್ತಾರೆ. ನಿಜಾನ ಸುಳ್ಳ? ಅವನು ಎತ್ಕೊಟ್ರು ಸಾಕಾಗ್ಬಿಡ್ಬೇಕು. ಇರೋದು ಅದೇನೆ. ಹತ್ ಕೊಡಿ ಇವನೇನು ಮಾಡ್ದ? ಚೆನ್ನಾಗಿರೋನೆಲ್ಲ ತೋರಿಸ್ಬಿಟ್ಟು ಲಾಸ್ಟ್ ಕಿತ್ತೋಗೆ ತೋರಿಸ್ತಾನೆ. ಇದು ಚೆನ್ನಾಗಿದೆ. ನಾವ್ಯಾರು? ಅವನ್ನೆಲ್ಲ ಆಗಿ ಲಾಸ್ಟಲ್ಲಿ ಕಿತ್ತೋಗಿರೋ ತೋರಿಸುವಾಗ ನಾವ್ಯಾರು? ಇದು ಚೆನ್ನಾಗಿದೆ. ನಾವ್ಯಾರು? ನನಗೆ ಗೊತ್ತಿಲ್ಲ. ಅಲ್ಲೂಯ್ಯ ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ 2 ಅವರ್ ಬೇಕು. ಸುವಾರ್ತೆ ಕೇಳಕ್ಕೆ ಹೋಗೋಕೆ ಮಾತ್ರ 10 ನಿಮಿಷ. ವಾಕ್ಯ ಸಾರುವುದಕ್ಕಾಗಿ ಹೋಗೋಕೆ ಮಾತ್ರ 10 ನಿಮಿಷ. ಪ್ರಾರ್ಥನೆ ಮಾಡುವಾಗ ಟೈಮ್, ಯೂಟ್ಯೂಬ್ ನೋಡುವಾಗ ಟೈಮ್ ನೋಡಲ್ಲ, ಫೇಸ್ಬುಕ್ ನೋಡುವಾಗ ಟೈಮ್ ನೋಡಲ್ಲ, ಸೀರಿಯಲ್ ನೋಡುವಾಗ ಟೈಮ್ ಹೋಗೋದು ಗೊತ್ತಾಗಲ್ಲ, ಬೇರೆ ಕಾರ್ಯಗಳು ಮಾಡುವಾಗೆಲ್ಲ ಸಮಯ ಹೋಗೋದು ಗೊತ್ತಾಗಲ್ಲ. ಅಜ್ಜಿ ಕತೆ, ತಾತನ ಕತೆ, ಅವ್ರ ಕತೆ, ಇವ್ರ ಕತೆ, ಎಲ್ಲ ಕತೆ ಕೇಳಕ್ಕೆ ಕಿವಿ ಆತುರ ಪಡ್ತದೆ. ಹಿಂಗ್ ಕೆಲ ಜನರ ಕಿವಿ ಎಗರ್ತದೆ. ನೋಡಿದ್ಯಾ? ನನ್ನ ದೊಡ್ಡಪ್ಪನಿಗಿತ್ತು. ಹಿಂಗಂದ್ರೆ ಸಾಕು ಏನದು ಕಿವಿ ಹಿಂಗಂದ್ರೆ ಹಂಗೆ ಅಲ್ಲಾಡೋದು ನಮ್ಮ ದೊಡ್ಡಪ್ಪನ ಕಿವಿ. ಕೆಲವು ಜನರು ಹಂಗೆ ಏನು ನಿಮ್ಮ ಮನೇಲಿ ಏನು ಮಾಡಿದ್ವಿ ಎಲ್ಲ ಹೇಳ್ಬೇಕು ಇವ್ರಿಗೆ. ಅವಾಗ ಏನೋ ಮಾಡ್ಕೊಂಡಂಗೆ ಪ್ರೈಸಲೋ. ಕೆಲವು ಜನ ಅವ್ರ ಮ್ಯಾಟ್ರ್ ಇಲ್ಲ. ಏನಂತೆ? ಯಾಕಂತೆ? ಈನಿಗೆ ಯಾಕೆ ಬೇಕು? ನೋಡಿದ್ರಾ? ಏನಾಯ್ತಂತೆ? ಯಾಕಂತೆ? ಅವ್ರು ಯಾರಂತೆ? ಇವ್ರು ಯಾರಂತೆ? ಹೌದಾ? ಅಷ್ಟೇ ಅದಕ್ಕೆ 2 ಅವರು. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಕತೆ ಮಾಡಕ್ಕೆ ಟೈಮ್ ಹೋಗೋದು ನಮಗೆ ಗೊತ್ತಾಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಾರೆ, ಸಮಯ ನಂದು, ತುಂಬಾ ಜಾಗೃತರಾಗಿ ಸಮಯವನ್ನ ವೆಚ್ಚ ಮಾಡ್ರಿ. ಯಾಕೆಂದ್ರೆ ನಾನು ಬರುವಂತ ದೇವರು, ಬಂದು ಸುಮ್ಮನೆ ಹೋಗೋ ದೇವರಲ್ಲ, ಪ್ರತಿಯೊಬ್ಬೊಬ್ಬರ ಸಂಗಡ ಲೆಕ್ಕವನ್ನ ಕೇಳುವಂತ ದೇವರು. ನಿನ್ನ ಕೈಯಲ್ಲಿ ಕೊಟ್ಟ ಸಮಯಕ್ಕಾಗಿ ನಾನು ಲೆಕ್ಕ ಕೇಳ್ತೀನಿ. ಲೆಕ್ಕ ಕೊಡಕ್ಕೆ ನೀನ್ ತಯಾರಾ? ಪ್ರೈಸ್ ದಿ ಲಾರ್ಡ್. ಸರಿ, ಸಮಯ ಮುಗೀತು. ಇಷ್ಟು ವಾಕ್ಯ ಇದೆ. ಬೇರೆ 2 ವಾಕ್ಯ ಓದಿಸಿರೋದು. ಎಷ್ಟು ವಾಕ್ಯ ಇದೆ? ಇನ್ನು ಮಿಕ್ಕಿದು 1 2 3 4 5 6 7 8 9 10 11 12 ವಾಕ್ಯ ಇದೆ. 12 ಅವರ್ ಬೇಕು. 12 ಅವರ್ ಸಾಲಲ್ಲ. ಹೆಂಗೆ ಹೋಗೋಣ? ನಿಲ್ಸೋಣ? ಅಲ್ಲೂಯ್ಯ. ಸರಿ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಂಜೂರದ ಮರದ ಹತ್ರ ಯೇಸು ಹೋಗ್ತಾರೆ. ಏನಂತ ಹೋಗ್ತಾರೆ? ಏನ್ ಸಿಗ್ತದ? ಸಿಕ್ತಾ? ಸಿಕ್ಕಿಲ್ಲ. ಹಣ್ಣು, ದೇವರು ಹಣ್ಣು ಬಿಡೋ ಸಮಯದಲ್ಲಿ ಹತ್ರ ಹೋಗಿ ನೋಡುವಾಗ ಅಲ್ಲಿ ಹಣ್ಣು ಇಲ್ಲ. ದೇವರಿಗೆ ಏನ್ ಬಂತು?
ಯಾಕೆಂದ್ರೆ ಹಣ್ಣು ಬಿಡಬೇಕಾದ ಸಮಯದಲ್ಲಿ ಹಣ್ಣು ಬಿಟ್ಟಿಲ್ಲ. ಅದಕ್ಕೆ ಮರಕ್ಕೆ ಜೀವ ಸಮಯ ಕೊಟ್ಟಿದ್ದು ಸ್ವರ್ಗದ ದೇವರು. ಸ್ವರ್ಗದ ದೇವರು ಮರದ ಹತ್ರ ಬಂದು ಹಣ್ಣು ನೋಡುವಾಗ ಆ ಮರದಲ್ಲಿ ಹಣ್ಣಿಲ್ಲ. ದೇವರಿಗೆ ಕೋಪ ಬಂತು. ಈ ಸಮಯ ನೀನು ಹಣ್ಣು ಬಿಡಬೇಕಾಗಿತ್ತು, ಇದ್ದ ಹಣ್ಣು ಬಿಟ್ಟಿಲ್ಲ. ಆದ ಕಾರಣ ಇವತ್ತಿನಿಂದ ಮತ್ತೆ ಎಂದೆಂದಿಗೂ ನೀನು ಹಣ್ಣು ಬಿಡಬಾರ್ದು, ಇವತ್ತೇ ಕೊನೆಯಾಗಲಿ ಅಂತೇಳಿ ದೇವರು ಶಪಿಸುವಾಗ ಅದು ಬೇರೆ ಸಮೇತ ಒಣಗಿ ಹೋಯಿತು. ದೇವ್ರು ನಿನ್ನ ಕೊಟ್ಟಿರುವಂಥ ಸಮಯ ಒಣಗಿ ಹೋಗೋದಕ್ಕಾಗಿ ಅಲ್ಲ, ದೇವ್ರು ನಿನ್ನ ಕೊಟ್ಟಿರುವಂಥ ಸಮಯ ಫಲ ಕೊಡುವುದಕ್ಕಾಗಿ. ದೇವರಿಗೆ ಕೊಟ್ಟಿರುವಂಥ ಸಮಯ ಫಲ ಕೊಡುವುದಕ್ಕಾಗಿ. ಆದರೆ ಯಾವ ರೀತಿ ಯೇಸು ಸ್ವಾಮಿ ಮರದ ಹತ್ರ ಹಣ್ಣು ಸಿಗುತ್ತೆ ಅಂತೇಳಿ ಬಂದ್ರು, ಅದೇ ತರ ಯಾರೆಲ್ಲ ಫಲ ಕೊಡುವಂತ ಮಕ್ಕಳಾಗಿರ್ತಾರೋ ಅವ್ರಗಳ ಮೇಲೆ ಕಲ್ಲುಗಳು ಬೀಳೋದು ಸಾಧ್ಯ. ಈಗ ನಾವೆಲ್ಲ ಹುಡುಗರಲ್ಲಿದ್ದಾಗ ಅಲ್ಲಲ್ಲಿ ಮರಗಳ ಹತ್ರ ಹೋಗ್ತಾ ಇದ್ವಿ ಹಣ್ಣುಗಳು ಕಿತ್ಕೊಂಡು ತಿನ್ನಕ್ಕೆ ಅಂತ. ಎಲ್ಲ ಮರದ ಹತ್ರ ಹೋಗ್ತಾ ಇರಲಿಲ್ಲ. ಕೆಲವೊಂದು ಟೈಮ್ನಲ್ಲಿ ಕಾಂಪೌಂಡ್ ಹೈಟ್ ಆಗಿರ್ತಾ ಇತ್ತು, ಹತ್ತಕ್ಕಾಗ್ತಾ ಇರಲಿಲ್ಲ. ಆಗ ನಾವೇನು ಮಾಡ್ತೀವಿ ಗೊತ್ತು, ಕ್ರಾಸ್ ಆಗಿ ನಿಂತ್ಕೊಂಡೆ ಕಲದಾಗ್ತಾ ಇದ್ವಿ. ಯಾವನ ಮೇಲೆ ಬೀಳ್ತದೋ ತಲೆ ಓಡ್ತದೋ ನಮಗೆ ಗೊತ್ತಿರಲಿಲ್ಲ. ಅವ್ರ ಮನೆ ಕಿಟಕಿ ಹೋಗ್ಬೋದು, ಇಲ್ಲ ಪಕ್ಕದ ಮನೆ ಕಿಟಕಿ ಹೋಗ್ಬೋದು. ಬಟ್ ನನಗೆ ಹಣ್ಣು ಬೇಕು ಅಥವಾ ಕಾಯ್ಬೇಕು. ನೀವು ಕೂಡ ಕಲ್ಲು ಹೊಡೆದಿದ್ದೀರಾ ಹೊಡೆದಿಲ್ವಾ? ಯಾವ ಮರದಲ್ಲಿ? ಹಣ್ಣು ಇಲ್ಲದೆ ಇರೋ ಮರದಲ್ಲಿ ಯಾರಾದರೂ ಯಾವತ್ತಾದ್ರೂ ಕಲ್ಲು ಹೊಡೆದಿದ್ದೀರಾ? ಆ ರೀತಿ ಹೊಡೆದ್ರೆ ಆ ಮರದವನು ಹೇಳ್ತಾನೆ, ಇವನು ಹುಚ್ಚ, ಇವಳು ಹುಚ್ಚಿ. ಯಾಕೆ ಇದರಲ್ಲಿ ಏನು ಇಲ್ಲ, ಕಲ್ಲು ಹೊಡಿತಾ ಇದ್ದಾರೆ. ಅಂದ್ರೆ ಕಲ್ಲು ಬೀಳೋದು ಯಾವ ಮರಕ್ಕೆ? ಯಾವ ಮರ ಫಲ ಕೊಡ್ತದೋ, ಹಣ್ಣು ಬಿಡ್ತದೋ, ಹಣ್ಣು ಯಾವ ಮರದಲ್ಲಿ ಇರ್ತದೋ ಆ ಮರಕ್ಕೆ ತುಂಬ ಹೋರಾಟ, ಆ ಮರಕ್ಕೆ ತುಂಬ ಸಂಕಟ, ಆ ಮರಕ್ಕೆ ತುಂಬ ಏಟು ಪೆಟ್ಟುಗಳು ನೋವುಗಳಾಗ್ತದೆ. ದೇವರ ಮಕ್ಕಳೇ, ನೀನು ಕರೆಕ್ಟ್ ಆಗಿದ್ದು, ದೇವರ ವಾಕ್ಯದಲ್ಲಿದ್ದು, ಪ್ರಾರ್ಥನೆಯಲ್ಲಿದ್ದು, ದೇವರ ಮಹಿಮೆಯಲ್ಲಿದ್ದು, ದೇವರ ಭಯಭಕ್ತಿಯಲ್ಲಿದ್ದರೂ ಕೂಡ, ವಾಕ್ಯದ ಪ್ರಕಾರವಾಗಿ ಜೀವಿಸುವ ಮಕ್ಕಳಾಗಿದ್ದರೂ ಕೂಡ ಹೋರಾಟಗಳ ಮೇಲೆ ಹೋರಾಟಗಳು ಬರುವಾಗ ತಿಳ್ಕೊಳ್ಬೇಕು, ನೀನು ಫಲ ಕೊಡುವಂತ ಮರವಾಗಿದ್ದೀ. ನೀನು ಫಲ ಕೊಡುವಂತ ಮರವಾಗಿದ್ದಿ, ಒಳ್ಳೆ ಫಲ ಕೊಡುವ ಮರವಾಗಿದ್ದಿ. ಅದಕ್ಕೆ ಕೆಲವೊಂದು ಕಲ್ಲುಗಳು ನಿನ್ನ ಮೇಲೆ ಬೀಳ್ತಾ ಇದೆ, ಕಣ್ಣೀರು ಬರ್ತಾ ಇದೆ, ಹೋರಾಟಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ. ಬಟ್ ನೀನು ವೇಸ್ಟ್ ಮರ ಅಲ್ಲ, ನೀನು ಫಲ ಕೊಡುವಂತ ಮರ. ಆದ್ರೂ ಕೂಡ ಕಾಲ ಕಾಲಕ್ಕೂ ಎಷ್ಟೇ ಕಲ್ಲುಗಳು ಬಿದ್ದರೂ ಕೂಡ ಫಲ ಕೊಡಲು ಅದು ನಿಲ್ಲಿಸಲ್ಲ. ಪ್ರೈಸ್ ದಿ ಲಾರ್ಡ್. ಈ ವರ್ಷ ಫಲ ಕೊಟ್ಟಿದ್ದ ಮರಕ್ಕೆ ನೀವು ಕಲ್ಲು ಹಾಕುವಾಗ ನೆಕ್ಸ್ಟ್ ವರ್ಷ ಬರುವಾಗ, ಅಪ್ಪ ನಾನು ಬಿಡಲ್ಲ, ನಾನು ಫಲ ಕೊಡಲ್ಲ, ಹೋದ ವರ್ಷದಲ್ಲಿ ಕಲ್ಲು ಹಾಕಿದ್ರು ನಾನು ಪೆಂಜಿ ಕೂಡ ಬಿಡಲ್ಲ ಅಂತ ಹೇಳಿ ಮರ ಇರ್ತದಾ? ನೀನು ಎಷ್ಟು ಕಲ್ಲು ಹಾಕಿದ್ರು, ನೀನು ಎಷ್ಟು ಹೊಡೆದು ನೆಕ್ಸ್ಟ್ ವರ್ಷ ಯಾವ ರೀತಿ ಮಳೆ ನೀರು ಬೀಳ್ತದೋ, ಯಾವ ರೀತಿ ಆ ಮರಕ್ಕೆ ಗೊಬ್ಬರ ಹಾಕಲ್ಪಡ್ತದೋ ಅದಕ್ಕಿಂತ ಹೆಚ್ಚಾಗಿ ಫಲ ಕೊಡ್ಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾವ ಮರ ಫಲ ಕೊಡೋದಿಲ್ವೋ ಆ ಮರಕ್ಕೆ ಬೆಲೆ ಇಲ್ಲ. ಯಾವ ಮರ ಹಣ್ಣು ಬಿಡೋದಿಲ್ವೋ ಆ ಮರಕ್ಕೆ ಫಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಯಾವ ಮರದಲ್ಲಿ ಹಣ್ಣು ಬಿಡ್ತದೋ ಹಣ್ಣು ಮಾರುವವನು ಬರ್ತಾನೆ, ಆ ಮರದಲ್ಲಿ ಹಣ್ಣು ನೋಡ್ತಾನೆ, ಹಣ್ಣು ನೋಡಿ ಅವನು ಹೇಳ್ತಾನೆ, ಈ ಮರಕ್ಕೆ ಇಷ್ಟು ನಾನು ಬೆಲೆ ಕಟ್ತೀನಿ ಅಂತ ಹೇಳಿ. ನಾವು ಸಾಧಾರಣವಾದವರಲ್ಲ. ನೀನು ಫಲ ಕೊಡುವಂತ ಮರವಾಗಿದ್ರೆ, ನೀನು ಫಲ ಕೊಡುವಂತ ವ್ಯಕ್ತಿ ಆಗಿದ್ರೆ, ದೇವರ ಮುಂದೆಗಡೆ ನೀನು ಬೆಲೆ ಉಳ್ಳ ಮನುಷ್ಯ, ನೀನು ಬೆಲೆ ಉಳ್ಳ ಮನುಷ್ಯಳು. ಹಲ್ಲೆಲೂಯಾ. ನಿನ್ನಲ್ಲಿ ಫಲ ಇದೆ, ನಿನ್ನ ಒಳಗಡೆ ಫಲ ಹೊರಡ್ತಾ ಇದೆ. ಆದ್ರೂ ಕೂಡ ಹೋರಾಟ, ಕಷ್ಟ, ಸಮಸ್ಯೆ, ಅನೇಕ ನಿಂದನೆಗಳು ಕಲ್ಲಿಗೆ ಸಮಾನ ಬಂದು ಬಿದ್ದರೂ ಕೂಡ ನೋ ಪ್ರಾಬ್ಲಮ್. ನಿನಗೆ ಬೆಲೆ ಇದೆ, ನಿನಗೆ ಬೆಲೆ ಇದೆ, ನಿನಗೆ ಬೆಲೆ ಇದೆ. ಪ್ರೈಸ್ ದಿ ಲಾರ್ಡ್. ನೀನು ಯಾವ ಮರ? ಫಲ ಕೊಡೋ ಮರವಾಗಿದ್ರೆ ಮರಕ್ಕೆ ಕಲ್ಲುಗಳು ಬೀಳೋದು ನಿಶ್ಚಯ. 4 ಕಡೆಯಿಂದ ಕಲ್ಲುಗಳು ಬೀಳೋದು ನಿಶ್ಚಯ. ಕಲ್ಲುಗಳು ಬಿದ್ದಿದ ತಕ್ಷಣ ನಿನ್ನ ವ್ಯಾಲ್ಯೂ ಕಡಿಮೆ ಆಗಲ್ಲ. ಹೋರಾಟಗಳು ಬಂದಿದ ತಕ್ಷಣ ನಿನ್ನ ವ್ಯಾಲ್ಯೂ ಕಡಿಮೆ ಆಗಲ್ಲ. ನೀನು ಮರ ಫಲ ಕೊಡೋ ಮರವಾಗಿರೋ ನಿಮಿತ್ತವಾಗಿ ನಿನಗೆ ಅಧಿಕವಾದ ಬೆಲೆ ಇರ್ತದೆ. ಹಲ್ಲೆಲೂಯಾ.
ಯಾವ ಮರ ಅಧಿಕವಾಗಿ ಫಲ ಕೊಡ್ತದೋ ಅಷ್ಟು ಬೆಲೆ ಏರ್ಕೊಂಡು ಹೋಗ್ತಾ ಇರ್ತದೆ. ಹಾಲೆಲೂಯ. ಅದನ್ನ ತಿಳ್ಕೋ, ಅದನ್ನ ಅರ್ಥ ಮಾಡ್ಕೋ. ಸಮಯ ವ್ಯರ್ಥ ಮಾಡಬೇಡ. ಚಿಗುರೋ ಟೈಮಲ್ಲಿ ಚಿಗುರ್ಬೇಕು, ಎಲೆ ಉದುರೋ ಟೈಮಲ್ಲಿ ಉದುರ್ಬೇಕು, ಫಲ ಕೊಡೋ ಟೈಮಲ್ಲಿ ಫಲ ಕೊಡ್ಬೇಕ. ಎಲ್ಲದಕ್ಕೊಂದು ಸಮಯ. ಏನೋ ಗೊತ್ತಿಲ್ಲ ಬ್ರದರ್, ಏನೋ ಗೊತ್ತಿಲ್ಲ ಸಿಸ್ಟರ್, ನಾನು ಸರಿಯಾಗಿದ್ದೀನಿ. ಅಪ್ಪನ ಕೃಪೆಯಲ್ಲಿ, ಭಯ ಭಕ್ತಿಯಲ್ಲಿ, ವಾಕ್ಯದಲ್ಲಿ ನಾನು ಪರ್ಫೆಕ್ಟ್ ಆಗಿದ್ದೀನಿ, ಸರಿಯಾಗಿದ್ದೀನಿ. ಯಾವಾಗ ಪ್ರಾರ್ಥನೆ ಮಾಡ್ತೀನಿ, ದೇವರು ಭಯಭಕ್ತಿ ಉಳ್ಳವನಾಗಿದ್ದೀನಿ. ಏನೋ ಗೊತ್ತಿಲ್ಲ, ನನ್ನ ರಿಲೇಷನ್ಗಳೆಲ್ಲ ನನ್ನ ಮೇಲೆ ತಿರುಗಿ ಬೀಳ್ತಾರೆ. ಅನೇಕ ಮಾತುಗಳು ನನ್ನ ತಿರುಗಿ ಬೀಳ್ತವೆ. ಅನೇಕ ಜನರು ನನ್ನ ಮೇಲೆ ವಿರೋಧವಾಗಿ ಬೀಳ್ತಾರೆ. ಅನೇಕ ಕಷ್ಟಗಳು ನನಗೆ ಬರ್ತದೆ, ಅನೇಕ ಹೋರಾಟಗಳು ನನಗೆ ಬರ್ತದೆ. ಕೆಲವರು ಮಾತಾಡ್ತಾರೆ, ಆ ಮಾತುಗಳು ಹಂಗೆ ಬಂದು ಹೊಡಿತಾ ಹೃದಯಕ್ಕೆ, ತಡೆಯಕ್ಕಾಗಲ್ಲ, ಹಾಗೆ ಕುಸಿದು ಹೋಗ್ತೀನಿ ಅಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ದೇವರಿಲ್ವಾ? ದೇವ್ರನ್ನ ಪ್ರಾರ್ಥನೆ ಕೇಳ್ತಾ ಇಲ್ವಾ? ಅವಾಗಲೇ ಹೇಳ್ದಂಗೆ, ನೀನು ಸಾಧಾರಣವಾದ ಮರವಲ್ಲ, ನೀನು ಫಲ ಕೊಡುವಂತ ಮರ. ಯಾವ ಮರ ಫಲ ಕೊಡ್ತದೋ, ಫಲ ಇರುವ ಮರಕ್ಕೆ ಕಲ್ಲು ನಿಶ್ಚಯ. ಯಾವ ಮರ ಫಲ ಕೊಡ್ತದೋ ಆ ಮರಕ್ಕೆ ಕಲ್ಲು ಬೀಳುತ್ತೆ. ಆದ್ರೂ ಕೂಡ ಆ ಮರ ಫಲ ಕೊಡಲ್ಲ ಅಂತ ಹೇಳಲ್ಲ. ಬರೋ ವರ್ಷ ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ಆ ಮರದಲ್ಲಿ ಫಲ ನಾವು ಕಾಣಲಿಕ್ಕೆ ಸಾಧ್ಯ. ಬರೋ ವರ್ಷ ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ನಾವು ಫಲ ಕಾಣಲಿಕ್ಕೆ ಸಾಧ್ಯ. ಆದರೆ ಯಾವ ಮರದಲ್ಲಿ ಹಣ್ಣು ಜಾಸ್ತಿ ಇರ್ತದೋ, ಯಾವ ಮರದಲ್ಲಿ ಹಣ್ಣು ಅಧಿಕವಾಗಿ ಬಿಡ್ತದೋ ಆ ಮರಕ್ಕೆ ತುಂಬಾ ಬೆಲೆ ಇದೆ, ತುಂಬಾ ಬೆಲೆ ಇದೆ. ನೀನು ಕರೆಕ್ಟ್ ಆಗಿದ್ರು, ಅನೇಕ ಹೋರಾಟಗಳಿಂದ ಒಳಗಾಗಿದ್ರೆ ಕರ್ತನು ಇವತ್ತು ಮಾತಾಡ್ತಾ ಇದ್ದಾನೆ. ಇಲ್ಲ ಇಲ್ಲ, ನಿನ್ನ ವಿಶೇಷವಾದ ಮರ, ನಿನ್ನ ಸ್ಪೆಷಲ್ ಆದ ಮರ, ನಿನಗೆ ತುಂಬಾ ಬೆಲೆ ಇದೆ, ನಿನಗೆ ತುಂಬಾ ಬೆಲೆ ಇದೆ, ನಿನಗೆ ತುಂಬಾ ರೇಟ್ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಮರ ಅಧಿಕವಾಗಿ ಬಿಡ್ತದೋ, ಈ ಸಾರಿ ಯಾವ ವ್ಯಕ್ತಿ ಬೆಲೆ ಕಟ್ಟಿ ಹಣ್ಣುಗಳ ತೆಗೆದುಕೊಂಡು ಹೋಗಿದ್ದಾನೋ, ನೆಕ್ಸ್ಟ್ ಹಣ್ಣು ಬಿಡಕ್ಕಿನ ಮುಂಚೆನೆ ಬಂದು ಅವನನ್ನ ಬುಕ್ ಮಾಡ್ತಾನೆ, ಆ ಮರವನ್ನ ಬುಕ್ ಮಾಡ್ತಾನೆ. ಅದೇ ತರ ದೇವರ ಮಕ್ಕಳು, ನಾವು ಫಲ ಕೊಡುವಂತ ಮರ, ಸಮಯಕ್ಕೆ ತಕ್ಕ ಫಲ ಕೊಡುವಂತ ಮರ, ಪರಿಶುದ್ಧಾತ್ಮನ ಫಲ ನಮ್ಮ ಒಳಗಡೆ ಇದೆ. ಈಗ ಫಲ ದೇವ್ರು ನೋಡಿ ಆಲ್ರೆಡಿ ಅವನು ತೀರ್ಮಾನ ಮಾಡಿದಾನೆ. ಈ ಮರ ಒಳ್ಳೆ ಮರ, ಈ ಮರ ಒಳ್ಳೆ ಮರ, ಈ ಮರದಲ್ಲಿ ಹಣ್ಣು ಭಯಂಕರ, ಈ ಮರದಲ್ಲಿ ಭಯಂಕರವಾದ ಹಣ್ಣುಗಳು ಬರ್ತಾ ಇದೆ. ಆಲ್ರೆಡಿ ದೇವ್ರ ಮಕ್ಕಳು, ಕ್ರಿಸ್ತನ ಬರಕ್ಕಿಂತ ಮುಂಚೆನೆ ನಮ್ಮನ್ನ ದೇವರು ಸ್ವರ್ಗ ಬುಕ್ ಮಾಡಿದಾನೆ. ಶಾಪಾದ ಯಸ್, ದೇವರ ಆತ್ಮನ ಕಾರ್ಯ ನಡೀಲಿ, ದೇವರ ವಾಕ್ಯ ಹೃದಯದ ಒಳಗಡೆ ಇಳಿಲಿ. ನೀನು ಸಾಧಾರಣವಾದ ಮರವಲ್ಲ. ದೇವರ ಎಣಿಕೆಯಲ್ಲಿ, ದೇವರ ಕಣ್ಣಿನ ಮುಂದೆಗಡೆ, ದೇವರ ದೃಷ್ಟಿಯ ಮುಂದೆಗಡೆ, ಪರಲೋಕದಲ್ಲಿ ಆಲ್ರೆಡಿ ನೀನು ಬುಕ್ ಆಗಿದೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗೋದು. ಹೋಗೋಣ ನಿಲ್ಸೋಣ, ಹೋಗೋಣ ನಿಲ್ಸೋಣ, ಹೋಗೋಣ ಅನ್ನೋರು ಕೇಳಿದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀನ್ ಸಾಧಾರಣವಾದ ವ್ಯಕ್ತಿ ಅಲ್ಲ, ನೀನ್ ಆರ್ಡಿನರಿ ಪರ್ಸನ್ ಅಲ್ಲ, ನೀನ್ ಸ್ಪೆಷಲ್ ಆಗಿದೆ, ನೀನ್ ವಿಶೇಷವಾದವನು. ಯಾಕಂದ್ರೆ ದೇವರು ನಿನ್ನನ್ನು ವಿಶೇಷವಾಗಿ ರೂಪಿಸಿದಾನೆ, ದೇವರು ನಿನ್ನನ್ನು ವಿಶೇಷವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಫಲ ಕೊಡುವಂತ ಮರ. ನೀನ್ ಫಲ ಕೊಡಲ್ಲ ಅಂತ ಹೇಳಿದ್ದು? ಯಾರು ನಿನಗೆ ಫಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ದು? ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ನೀನು ಫಲ ಕೊಡುವಂತ ಮರ, ನೀನು ಫಲ ಕೊಡುವಂತ ಮರ. ಫಲ ಕೊಡುವ ಮರವನ್ನ
ಸ್ವರ್ಗ ಆಲ್ರೆಡಿ ನಿನ್ನ ಬುಕ್ ಮಾಡ್ಕೊಂಡಿದೆ. ಹಲೋ ಹಲೋ, ನೀನ್ ಸಾಧಾರಣವಾದ ಮರವಲ್ಲ, ದೇವರಿಗಾಗಿ ಫಲ ಕೊಡೋ ಮರ. ದೇವರಲ್ಲಿ ಇರೋ ಕಾರಣ ನೀನು ಸ್ಪೆಷಲ್. ಇದು ಸುಮ್ಮನೆ ಕೂತುಕೊಳ್ಳೋ ಸಮಯವಲ್ಲ, ವ್ಯರ್ಥವಾಗಿ ಸಮಯ ಕಳೆಯುವ ಸಮಯವಲ್ಲ, ದೇವರಿಗಾಗಿ ಫಲ ಕೊಡುವಂತ ಸಮಯ 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 ಬಂದಾಯ್ತು. ಯಾರು ಏನು ಹೇಳಿ, ಇದಕ್ಕೆ ಮೇಲೆ ನಾನು ಇರಲ್ಲ, ನಾನು ದೇವರಿಗೆ ಫಲ ಕೊಡೋ ಮರ. ಯಾಕೆಂದ್ರೆ ನನ್ನ ಸಮಯ ಬಂದಾಯ್ತು. ಹಲ್ಲೆಲೂಯಾ. ಈಗ ಫಲ ಎಲ್ಲ ಹಣ್ಣುಗಳೆಲ್ಲ ಕಿತ್ತಿ 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 ಊಟ ಮಾಡಿರುವ ಜಾಗದಲ್ಲಿ ಒಂದು ಗಾಡಿ ಬರುತ್ತೆ. ಏನಕ್ಕೆ? ಹಣ್ಣೆಲ್ಲ ತುಂಬಿಸ್ಕೊಂಡು, ಈ ಹಣ್ಣೆಲ್ಲ ತುಂಬಿಸ್ಕೊಂಡು ಹೋಗ್ಲಿಕ್ಕೆ ಬಂದಿರುವಂತ ಗಾಡಿ ಈಗ ಹಣ್ಣೆಲ್ಲ ತುಂಬಿಸ್ಕೊಂಡು ಯಾವ ಕಡೆ ಹೋಗುತ್ತೆ? ಮಾರ್ಕೆಟ್, ಮಂಡಿಗೆ ಹೋಗುತ್ತೆ. ಹಲ್ಲೆಲೂಯಾ. ಅದೇ ತರ ಒಂದು ಗಾಡಿ ಬರ್ಲಿಕ್ಕಾಗಿ ಹೋಗ್ತದೆ. ಅದೇ ತರ ಒಂದು ಗಾಡಿ ಬರ್ಲಿಕ್ಕಾಗಿ ಹೋಗ್ತದೆ. ಆ ಗಾಡಿ ಬೇರೆ ಯಾರು ಅಲ್ಲ, ಆ ಗಾಡಿ ಪರಿಶುದ್ಧನಾಗಿರುವಂತ ಯೇಸು. ಯೇಸು 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 ಎಂಬುದಾಗಿ ಹೇಳುವಂತ ಪರಿಶುದ್ಧನಾಗಿರುವಂತ ದೇವರು ಗಾಡಿಗಿಂತ ಹೆಚ್ಚಾಗಿ ಅವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಬಟ್ ಈ ಗಾಡಿ ಬಂದು ಮತ್ತೆ ರಿಟರ್ನ್ ಹೋಗೋದು. ಒಂದು ಮಂಡಿ ಇದೆ, ಒಂದು ಮಾರ್ಕೆಟ್ ಇದೆ, ಒಂದು ಸ್ಥಳ ಇದೆ. ಅದು ಸ್ವರ್ಗ, ಅದು ಪರಲೋಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಬೀಳ್ತದೆ, ತನ್ನ ತ್ರಾಣವುಳ್ಳ ಹಸ್ತಗಳಲ್ಲಿ ತಗ್ಗಿಸಿ ಒಪ್ಪಿಸಿಕೊಟ್ಟು ಕಾದಿರು, ತಕ್ಕ ಸಮಯ ಬರುವಾಗ ಆತನು ನಮ್ಮನ್ನ ಮೇಲಕ್ಕೆ ತರ್ತಾನೆ. ಬಿತ್ತುವುದಕ್ಕೊಂದು ಸಮಯ, ಅಳುದಕ್ಕೊಂದು ಸಮಯ, ನೆಟ್ಟೋದಕ್ಕೊಂದು ಸಮಯ, ಕೀಳುದಕ್ಕೊಂದು ಸಮಯ, ಬೆಳೆಯೋದಕ್ಕೊಂದು ಸಮಯ, ಹೊಡೆಯೋದಕ್ಕೊಂದು ಸಮಯ, ಕಟ್ಟೋದಕ್ಕೊಂದು ಸಮಯ, ತಪ್ಪಿಕೊಳ್ಳೋದಕ್ಕೊಂದು ಸಮಯ, ತಪ್ಪಿಕೊಳ್ಳೋದು ಸಮಯ, ಎಲ್ಲದಕ್ಕೊಂದು ಸಮಯ. ಯೆಹೆಜ್ಕೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಆಲ್ರೆಡಿ ಯೇಸು ಕ್ರಿಸ್ತನ ಕುರಿತು ಪ್ರಕಟಣೆಯ ಕುರಿತು, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಕೆಲವು ಕಾರ್ಯಗಳ ಕುರಿತು ಆಲ್ರೆಡಿ ಯೆಹೆಜ್ಕೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ, ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ, ಯೆರೆಮೀಯನಿಗೆ ಬರೆದ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಬರೆಯಲ್ಪಡುವಾಗ ದೇವರು ಹೇಳ್ತಿದ್ದಾರೆ ಪ್ರವಾದಿಗೆ, ಕೆಲವೊಂದು ವಿಷಯಗಳನ್ನ ಮರೆ ಮಾಡಿಡು. ಇದು ಆ ಸಮಯವಲ್ಲ. ಯಾವ ಸಮಯವಲ್ಲ? ಎಲ್ಲವನ್ನ ಎತ್ತಿ ಹೇಳುವಂತ ಇದು ಸಮಯವಲ್ಲ. ಇದೊಂದು ಸಮಯ ಇದೆ. ಆ ಸಮಯ ಬರೋ ಗಂಟ ಇದನ್ನ ಮರೆ ಮಾಡಿರೋ ಒಂದು ಸಮಯ ಬರುತ್ತೆ. ಆ ಸಮಯ ಬರುವಾಗ ನಾನೇ ಅದನ್ನ ಜನಗಳಿಗೆ ತಿಳಿಯಪಡಿಸ್ತೀನಿ. ಆ ಸಮಯ ಬಂತು. ಎಲ್ಲಿ? ಪ್ರಕಟಣೆ ಗ್ರಂಥದಲ್ಲಿ. ಹಲ್ಲೆಲೂಯಾ. ಸಮಯ ಬಂತು. ಎಲ್ಲಿ? ಪ್ರಕಟಣೆ ಗ್ರಂಥದಲ್ಲಿ. ಎಲ್ಲದಕ್ಕೊಂದು ಸಮಯ. ದೇವರ ಸಮಯ ನಿಮಗೆ ಕೊಟ್ಟಿದ್ದಾನೆ. ಸಮಯ ನಿಮ್ಮದಲ್ಲ, ಸಮಯ ದೇವ್ರದು. ದೇವರ ಸಮಯವನ್ನ ಭಯಭಕ್ತಿಯಿಂದ ಉಪಯೋಗಿಸಬೇಕು. ಕಾರಣ ಸಮಯ ಕೊಟ್ಟವನು ಲೆಕ್ಕ ಕೇಳ್ತಾನೆ. ರೆಡಿನಾ? ನಿಮಗೆ ನೀವೇ ಕೇಳ್ಕೊಳ್ರಿ, ನಿಮಗೆ ನೀವೇ ಕೇಳ್ಕೊಳ್ರಿ. ಇಲ್ಲಿವರೆಗೂ ದೇವರು ನಾನು ಕೊಟ್ಟ ಸಮಯ ಎಷ್ಟು ಸಮಯ ಯಾವುದಕ್ಕೆ ನಾನು ಬಳಸಿದ್ದೀನಿ? ದೇವರು ಕೊಟ್ಟ ಸಮಯ ಎಷ್ಟು ಸಮಯವನ್ನು ಯಾವುದಕ್ಕಾಗಿ ಬಳಸಿದ್ದೀನಿ? ಯಾವ ರೀತಿ ಬಳಸಿದ್ದೀನಿ? ಯಾವ ವಿಧಗಳಲ್ಲಿ ಬಳಸಿದ್ದೀನಿ? ಇವತ್ತು ಲೆಕ್ಕ ಕೊಡಕ್ಕೆ ನಾನು ಧೈರ್ಯಶಾಲಿ ಆಗಿದ್ದೇನಾ? ನೇರವಾಗಿ ಫೇಸ್ ಟು ಫೇಸ್ ನಾನು ದೇವರು ನೋಡಿ ಮಾತಾಡ್ತೀನಾ? ನೀನು ಕೊಟ್ಟ ಸಮಯ ನೋಡಪ್ಪ, ಇಷ್ಟು ಇದಕ್ಕಾಗಿ ಉಪಯೋಗಿಸ್ತೀನಿ, ಇಷ್ಟು ಇದಕ್ಕಾಗಿ ಇದು ನಿನಗಾಗಿ ಉಪಯೋಗಿಸ್ತೀನಿ ಹೇಳಕ್ಕೆ ಧೈರ್ಯ ಇದೆಯಾ? ಹಲ್ಲೆಲೂಯಾ. ದೇವರಾತ್ಮ ಹೇಳ್ತಾ ಇದ್ದಾರೆ, ನೀನು ಸುಮ್ಮನೆ ಕುತ್ಕೊಳ್ಳೋ ಸಮಯ ಅಲ್ಲ ಇದು.
ನೀನು ಫಲ ಕೊಡುವಂಥ ಸಮಯ. ನೀನು ಫಲ ಕೊಡುವಂಥ ಸಮಯ. ಈ ಸಮಯದಲ್ಲಿ ನೀನು ವ್ಯರ್ಥವಾಗಿರಬೇಡ. ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ ನೆಲೆಗೊಂಡಿದ್ರೆ, ಹಲ್ಲೆಲೂಯಾ, ಇನ್ನು ಹೆಚ್ಚಾಗಿ ಹೇರಳವಾಗಿ ಕೆಲವೊಂದು ಕೊಂಬೆಗಳನ್ನ ಕತ್ತರಿಸ್ತಾರೆ. ನಮ್ಮನ್ನು ನಶಿಸುವುದಕ್ಕೋ, ನಾಶ ಮಾಡುವುದಕ್ಕೋ, ಹಾಳು ಮಾಡುವುದಕ್ಕೋ, ಇಲ್ಲದೆ ಇರುವ ಹಾಗೆ ಮಾಡೋದಕ್ಕೋ ಅಲ್ಲ, ಇನ್ನೂ ಹೆಚ್ಚಾಗಿ ಫಲ ಕೊಡ್ಬೇಕಂತೇಳಿ ಕೆಲವೊಮ್ಮೆ ಕೆಲವೊಂದು ಕಾರ್ಯಗಳನ್ನ ನಮ್ಮ ಮೇಲೆ ಕಟ್ ಮಾಡ್ತಾರೆ. ಕೆಲವೊಂದು ವಿಷಯಗಳನ್ನ ತೆಗೆದಾಕ್ತಾರೆ, ನೋವಾಗುತ್ತೆ. ನಮ್ಮೇಲೆ ಕೆಲವೊಂದು ರಂಬೆಗಳನ್ನು ಕಡಿದಾಕ್ತಾರೆ. ಅಹಂಕಾರದಾಗಿರ್ಬೋದು, ಅಹಂಭವಾಂಬದಾಗಿ ಹೇಳುವಂಥದ್ದಾಗಿರ್ಬೋದು, ಹೊಟ್ಟೆ ಕಿಸಿದಾಗಿರ್ಬೋದು, ಕೆಲವೊಂದು ದೇವರಿಗೆ ಬೇಡದ ಕಾರ್ಯಗಳನ್ನು ಮುರಿದು ಹಾಕ್ತಾನೆ. ಮುರಿಯೋದಕ್ಕೆ ಏನಕ್ಕೋಸ್ಕರ? ನನಗೆ ನಿನಗೆ ನೋವಾಗಬೇಕು, ಹರ್ಟ್ ಆಗ್ಬೇಕಂತೇಳಿ ಅಲ್ಲ. ನಾನು ನೀನು ದೇವರಲ್ಲಿ ಇದ್ದುಕೊಂಡು ಹೆಚ್ಚಾಗಿ ದೇವರ ಎದುರು ನೋಡೋ ರೀತಿಯಲ್ಲಿ ಫಲ ಕೊಡೋ ಮರವಾಗಿ ಮಾರ್ಪಡೋದಕ್ಕೋಸ್ಕರವಾಗಿ ದೇವರು ನಮ್ಮ ರಂಬೆಗಳನ್ನು ಕಡಿತಾನೆ. ಕಡಿಯುವುದಕ್ಕೂ ಕೂಡ ಒಂದು ಸಮಯ, ಕತ್ತರಿಸುವುದಕ್ಕೂ ಕೂಡ ಒಂದು ಸಮಯ. ಯಾಕೆ? ಫಲ ಕೊಡೋ ಸಮಯ ಬರುತ್ತೆ. ಆ ಸಮಯದಲ್ಲಿ ಅಧಿಕವಾಗಿ ಫಲ ಕೊಡಬೇಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಸಮಯ ವ್ಯರ್ಥವಾಗಿ ಕಳೆಬೇಡ್ರಿ. ಸಮಯ ನಂದು, ಲೆಕ್ಕ ಕೇಳ್ತೀನಿ. ಈ ಸಮಯ ಅದು ವ್ಯರ್ಥವಾಗಿ ಕಳೆಯೋ ಸಮಯವಲ್ಲ. ಈ ಸಮಯ ನೀನು ಫಲ ಕೊಡುವಂಥ ಸಮಯ, ಫಲ ಹೊರಡಿಸುವಂಥ ಸಮಯ, ಫಲ ಪ್ರಕಟಿಸುವಂತ ಸಮಯ, ಫಲವನ್ನು ಹೊರಗಾಕುವಂತ ಸಮಯ. ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಒಪ್ಪಿಸಿಕೊಡೋಣ. ದೇವರೇ, ದಿನ ನಿಮ್ಮದು, ಸಮಯ ನಿಮ್ಮದು ಅಂತ ಇಷ್ಟು ದಿವಸ ನಮಗೆ ಗೊತ್ತಿರಲಿಲ್ಲ ಸ್ವಾಮಿ. ಏನೋ ಜೀವಂತವಾಗಿದ್ದೀನಿ, ಈ ದಿನ ಬದುಕಿದ್ದೀನಿ, ಈ ದಿನ ಇದ್ದೀನಿ, ಇಲ್ಲಿದ್ದೀನಿ. ಏನೋ ಅಂತ ಹೇಳಿ ತಿಳ್ಕೊಂಡು ಸಮಯಗಳನ್ನೆಲ್ಲ ವ್ಯರ್ಥ ಮಾಡು. ಅಪ್ಪ, ನೀವು ಬರೋದಕ್ಕಾಗಿ ಹೋಗ್ತಾ ಇದ್ದೀರಾ, ಬರುವಾಗ ನಾನು ನಿಮ್ಗೆ ಲೆಕ್ಕ ಕೊಡಬೇಕು. ಒಂದೊಂದು ನಿಮಿಷಕ್ಕೂ, ಒಂದೊಂದು ತಾಸಿಗೂ, ಒಂದು ದಿನಕ್ಕೂ ನಾನು ನಿಮಗೆ ಲೆಕ್ಕ ಕೊಡಬೇಕು. ಒಂದೊಂದು ದಿನವೂ ಅಂದರೆ ನಾನು ಜೀವಂತವಾಗಿ ಇರೋವರೆಗೆ ಇರುವಂಥ ದಿನಗಳ ಪೂರ್ತಿ ಲೆಕ್ಕ ನೀನು ಕೇಳ್ತೆ. ಈ ದಿನ ನೀನೇನು ಮಾಡಿದೆ, ಈ ದಿನ ನೀನೇನು ಮಾಡಿದೆ ಅಂತೇಳಿ. ಪರಲೋಕದಲ್ಲಿ ದೊಡ್ಡ ಒಂದು ಟಿವಿನಲ್ಲಿ ದೇವರೇ, ದೊಡ್ಡ ಸ್ಕ್ರೀನ್ ಪರದೆ ಮೇಲೆ ಎಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಈ ದಿನ ಇದು ಮಾಡಿದ್ಯಾ, ಈ ದಿನ ಇದು ಮಾಡಿದ್ಯಾ. ಅಯ್ಯಯ್ಯೋ, ನನಗೆ ಗೊತ್ತಿರಲಿಲ್ಲ ದೇವರೇ, ಇವಾಗ ನನಗೆ ಗೊತ್ತಾಯ್ತಪ್ಪ. ಇಲ್ಲ, ನಾನು ಸಮಯ ವ್ಯರ್ಥ ಮಾಡಲ್ಲ. ಇಲ್ಲಿವರೆಗೂ ನಿದ್ದೆಗಾಗಿ ಸಮಯ ಕಳೆದು ಬಿಟ್ಟೆ, ಫಂಕ್ಷನ್ಗಳಿಗಾಗಿ, ಮೀಟಿಂಗ್ಗಳಿಗಾಗಿ, ಅದಕ್ಕಾಗಿ ಇದಕ್ಕಾಗಿ, ಲೋಕಕ್ಕಾಗಿ, ಲೋಕದ ಕಾರ್ಯಗಳಿಗಾಗಿ, ಇಚ್ಛೆಗಳಿಗಾಗಿ, ಮೋಹಗಳಿಗಾಗಿ ಓಡಿ 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 ಸಮಯ ಕಳೆದು ಬಿಟ್ಟೆ. ನನ್ನ ಕ್ಷಮಿಸ್ರಿ, ಇನ್ನ ಸಮಯ ಇಲ್ಲ. ನೀನು ಕೊಟ್ಟಿರುವಂತ ಸಮಯ ಅದು ನಿಮ್ಮ ಸಮಯ ಅಂತ ಹೇಳಿ ಇವತ್ತಿನಿಂದ ಅದನ್ನು ಉಪಯೋಗಿಸುವಂತೆ ನನ್ನನ್ನೇ ನಾನು ಆ ಸಮಯಕ್ಕಾಗಿ ಒಪ್ಪಿಸ್ತಾ ಇದ್ದಾನೆ, ಒಪ್ಪಿಸಿ ಕೊಡ್ತಾ ಇದ್ದಾನೆ, ಸಮರ್ಪಿಸ್ತಾ ಇದ್ದಾನೆ, ಸಮರ್ಪಿಸಿ ಕೊಡ್ತಾ ಇದ್ದಾನೆ. ನನ್ನ ಕ್ಷಮಿಸು ದೇವರೇ. ಇದಕ್ಕೆ ಮೇಲೆ ಸಮಯ ನಾನು ಕಳೆಯಲ್ಲ, ವೇಸ್ಟ್ ಮಾಡಲ್ಲ, ವ್ಯರ್ಥವಾಗಿ ಕಳೆಯಲ್ಲ. ಪ್ರಯೋಜನಕರವಾಗಿ ನಿಮ್ಮ ರಾಜ್ಯಕ್ಕಾಗಿ, ನಿಮಗಾಗಿ ನಾನು ಅದನ್ನು ಉಪಯೋಗಿಸ್ತೇನೆ ಸ್ವಾಮಿ. ಅದಕ್ಕಾಗಿ ಸಮರ್ಪಿಸ್ತಾ ಇದ್ದೇನೆ, ಸಹಾಯ ಮಾಡ್ರಿ. ನೀವು ಮಾತಾಡೋದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಾವು ತಗ್ಗಿಸ್ತಾ ಇದ್ದೇವೆ, ನೀವು ಹೆಚ್ಚಿಸಲ್ಪಡಬೇಕು. ಇಲ್ಲಿವರೆಗೂ ನಡೆಸಿದ್ದಕ್ಕೆ ಸ್ತೋತ್ರ. ಈ ಮಕ್ಕಳು ಇದಕ್ಕೆ ಮೇಲೆ ಸಮಯ ವ್ಯರ್ಥ ಮಾಡದಂತೆ ಸಮಯವೆಲ್ಲ ನಿಮ್ಮ ಸನ್ನಿಧಾನದಲ್ಲಿ ಕಳೆಯುವಂತೆ, ನಿಮ್ಮ ಸೇವೆಯಲ್ಲಿ ಕಳೆಯುವಂತೆ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಮಹಿಮೆಯಲ್ಲಿ ಕಳೆಯುವಂತೆ ದೈವ ಕೃಪೆ ಇವರುಗಳನ್ನು ಇಡಲಿ, ಬಿಡಿಸಲಿ, ನಡೆಸಲಿ, ಶುಭವಾಗಲಿ. ಅನುಗ್ರಹಿಸಿದನೆ ಮಹಿಮೆ ನಿಮಗೆ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದು ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ಕರ್ತನಾದ ಯೇಸುವೆ,
ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ದೇವರ ಸಮಾಧಾನ ಶಾಂತಿ ನಿಮ್ಮೊಂದಿಗಿರಲಿ. ಆಮೇನ್.